ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ, ನಮ್ಮ ಚಾನಲಲ್ಲಿ ಈ ವರ್ಷದ UPSC ಪ್ರಿಲಿಮ್ಸ್ ಕ್ವೆಶನ್ ಪೇಪರ್ ಅನಾಲಿಸಿಸ್ ಪಾರ್ಟ್ ಬೈ ಪಾರ್ಟ್ ವಿಡಿಯೋ ಬಿಟ್ಟಾಗ ಜನ ಪಾರ್ಟ್ 1 ವಿಡಿಯೋನೇ ಜಾಸ್ತಿ ನೋಡಿ ಇಷ್ಟೇ ವಿಡಿಯೋ ಅಂದ್ಕೊಂಡಿದ್ದಾರೆ. ಜೊತೆಗೆ ನಮ್ಮದು ಹೊಸ ಚಾನಲ್ ಆಗಿರೋದ್ರಿಂದ ಬೇರೆ ಪಾರ್ಟ್ಸ್ ಅಂದರೆ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ವಿಡಿಯೋನ ಯೂಟ್ಯೂಬ್ ಅವರು ಜಾಸ್ತಿ ಜನಕ್ಕೆ ಸಜೆಸ್ಟ್ ಮಾಡಿಲ್ಲ. ಅದಕ್ಕೆ ಎಲ್ಲ ಪಾರ್ಟ್ಸ್ನು ಮರ್ಜ್ ಮಾಡಿ ಒಂದೇ ಸಿಂಗಲ್ ವಿಡಿಯೋ ಮಾಡೋಣ ಅನಿಸ್ತು. ಇದರಿಂದ 2 ಉಪಯೋಗ ಇದೆ. ಒಂದು, ಕಂಪ್ಲೀಟ್ 1 to 100 ಕ್ವೆಶನ್ಸ್ ಒಂದೇ ವಿಡಿಯೋದಲ್ಲಿ ಸಿಗೋದ್ರಿಂದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಬೇಕು ಅನ್ಕೊಂಡಾಗ ಮ್ಯೂಟ್ ಮಾಡಿ ಸಾಲ್ವ್ ಮಾಡಬಹುದು. ಇದ್ರ ಜೊತೆಗೆ ಫ್ರೀ ಟೈಮಲ್ಲಿ ಲಾಸ್ಟ್ 5 years ಕ್ವೆಶನ್ ಪೇಪರ್ನು ಸಾಲ್ವ್ ಮಾಡಿ ಒಂದು ಪ್ಲೇ ಲಿಸ್ಟ್ಗೆ ಹಾಕಿರ್ತೀನಿ. ಎಕ್ಸಾಮ್ ಟೈಮಲ್ಲಿ ಲಾಸ್ಟ್ 5 years ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮ್ಮ ಪ್ರಿಪ್ರೇಷನ್ ಹೇಗಿದೆ ಅಂತ ಟೆಸ್ಟ್ ಮಾಡ್ಕೋಬಹುದು. ಇನ್ನೊಂದು ಉಪಯೋಗ ಏನಂದ್ರೆ, ನಮ್ಮ ಸಬ್ಸ್ಕ್ರೈಬರ್ ಗೆಳೆಯರಲ್ಲಿ ಯಾರು ಬರೀ ಒಂದು ಪಾರ್ಟ್ ನೋಡಿದಿರೋ ಅವರು ಎಲ್ಲಾ ಪಾರ್ಟ್ಸ್ನು ಒಂದೇ ವಿಡಿಯೋದಲ್ಲಿ ನೋಡ್ದಂಗ ಆಗುತ್ತೆ. ಈಗಾಗಲೇ 4 ಪಾರ್ಟ್ ನೋಡಿರೋರ್ಗೆ ಈ ವಿಡಿಯೋ ಉಪಯೋಗ ಆಗಲ್ಲ. ಅವ್ರಿಗೆ UPSC 2024ಗೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಸೀರೀಸ್ ಅಲ್ಲಿ ಪಾರ್ಟ್ 1 ವಿಡಿಯೋ ಬುಕ್ ಲಿಸ್ಟ್ ಗಳ ಬಗ್ಗೆ ಫೋಕಸ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೋಡಿ. ಈ ಪ್ರಿಪ್ರೇಷನ್ ಸ್ಟ್ರಾಟಜಿ ಸೀರೀಸ್ದು ಪಾರ್ಟ್ 2 ವಿಡಿಯೋ ಇದೇ ವಾರ ರಿಲೀಸ್ ಆಗುತ್ತೆ. ಇದರಲ್ಲಿ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂಗೆ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಸ್ಟ್ಯಾಟಿಸ್ಟಿಕ್ಸ್ ಸಮೇತ ವಿವರಿಸ್ತೀನಿ. ಈ ವಿಡಿಯೋಸ್ದೆಲ್ಲ ನೋಟಿಫಿಕೇಶನ್ ನಿಮಗೆ ಬೇಕು ಅಂದ್ರೆ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವಾಗ ಸೊಲ್ಯೂಷನ್ಸ್ ಬಗ್ಗೆ ಫೋಕಸ್ ಮಾಡೋಣ. ಮೊದಲನೇ ಕ್ವೆಶನ್ ಏನ್ಷಿಯಂಟ್ ಹಿಸ್ಟ್ರಿಯಿಂದ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ಬುದ್ಧಿಸ್ಟ್ ಪಂಗಡದಲ್ಲಿ ಮಹಾಸಂಘಿಕಾಸ್ ಅಂತ ಒಂದು ಪಂಗಡ ಇತ್ತು. ಅವರು ಧನ್ಯಕಟಕ ಅಂತ ಒಂದು ಬುದ್ಧಿಸ್ಟ್ ಕೇಂದ್ರ ಸ್ಥಾಪಿಸಿದ್ರು. ಅದು ಎಲ್ಲಿ ಸ್ಥಾಪಿಸಿದ್ರು ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಎ ಆಂಧ್ರ, ಬಿ ಗಂಧಾರ, ಸಿ ಕಳಿಂಗ, ಡಿ ಮಗಧ. ಇದಕ್ಕೆ ಆನ್ಸರು ಎ ಆಂಧ್ರ. ಯಾಕೆಂದರೆ ಈಗಲೂ ಕರೀಂನಗರಲ್ಲಿ ಇವ್ರಿಗೆ ಸಂಬಂಧಪಡೋ ವಸ್ತುಗಳು ಸಿಗ್ತಿದೆ ಅಂತ ಸುದ್ದಿ ಆಗಿತ್ತು. ಅದಕ್ಕೆ ಈ ಕ್ವೆಶನ್ ಕೇಳಿದ್ದಾರೆ. ಎರಡನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಈ ಕ್ವೆಶನ್ನು ಏನ್ಷಿಯಂಟ್ ಹಿಸ್ಟ್ರಿ ಬುದ್ಧಿಸಮ್ ಚಾಪ್ಟರಿಂದನೇ ಬಂದಿದೆ. 3 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು, ಸ್ತೂಪ ಅನ್ನೋ ಕಾನ್ಸೆಪ್ಟು ಬುದ್ಧಿಸ್ಟಿಂದ ಉಗಮ ಆಯ್ತಾ ಅಂತ ಕೇಳಿದ್ದಾರೆ. ಈ ಸ್ಟೇಟ್ಮೆಂಟು ತಪ್ಪು. ಯಾಕೆಂದರೆ ಸ್ತೂಪ ಬುದ್ಧಿಸ್ಟ್ ಕಲ್ಚರ್ ಅಷ್ಟೇ. ಆ ಸ್ತೂಪ ಅನ್ನೋ ವರ್ಡು ಉಗಮ ಆಗಿರೋದು ವೇದಿಕ್ ಕಲ್ಚರಿಂದ, ಸ್ಯಾನ್ಸ್ಕ್ರಿಟ್ ವರ್ಡ್ ತೂಪ ಇಂದ. ಸೊ ಇದು ತಪ್ಪಾಗುತ್ತೆ ಸ್ಟೇಟ್ಮೆಂಟು. ಎರಡನೇ ಸ್ಟೇಟ್ಮೆಂಟು, ಸ್ತೂಪ ಸತ್ತ ಬುದ್ಧಿಸ್ಟ್ ಗುರುಗಳ ಬಗ್ಗೆ ಬರೆದಿರೋ ಭಂಡಾರ ಆಗಿತ್ತು ಅಂತ ಕೇಳಿದ್ದಾರೆ. ಈ ಸ್ಟೇಟ್ಮೆಂಟು ಕರೆಕ್ಟು. ಯಾಕೆಂದರೆ ಸ್ತೂಪದ ಮೇಲೆ ಬುದ್ಧಿಸ್ಟ್ ಗುರುಗಳು ತೀರ್ಕೊಂಡ್ಮೇಲೆ ಅವ್ರ ಸಾಧನೆಗಳು, ಅವ್ರ ಹೆಸರು ಎಲ್ಲ ಬರ್ದಿರೋರು. ಅದಕ್ಕೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಮೂರನೇ ಸ್ಟೇಟ್ಮೆಂಟಲ್ಲಿ 2 ಕೀವರ್ಡ್ಸ್ ಇದೆ. ಒಂದು ವೋಟಿವ್, ಇನ್ನೊಂದು ಕೊಮೊಮೆರೇಟಿವ್. ವೋಟಿವ್ ಅಂದರೆ ಯಾರಾದರೂ ಪ್ರತಿಜ್ಞೆ ಮಾಡಿ ಸಾಧಿಸೋದು. ಕೊಮೊಮೆರೇಟಿವ್ ಅಂದರೆ ಪ್ರಮುಖ ಘಟನೆಗಳು. ಇದೆರಡಕ್ಕೂ ಸ್ತೂಪನ ಯೂಸ್ ಮಾಡ್ತಿದ್ರಾ ಅಂತ ಕೇಳಿದ್ದಾರೆ ಈ ಸ್ಟೇಟ್ಮೆಂಟಲ್ಲಿ. ಈ ಸ್ಟೇಟ್ಮೆಂಟು ಕರೆಕ್ಟು. ಯಾಕಂದರೆ ಬುದ್ಧ ಅವ್ರದ್ದು ಲೈಫ್ ಇವೆಂಟ್ಸ್ ಎಲ್ಲ ಸ್ತೂಪ ಮೇಲೆ ಡಿಸೈನ್ ಮಾಡೋದನ್ನ ಆ ಚಾಪ್ಟರ್ ಓದಿರೋರಿಗೆ ಗೊತ್ತಿರುತ್ತೆ. ಅದಕ್ಕೆ ಎರಡನೇದು ಮತ್ತು ಮೂರನೇ ಸ್ಟೇಟ್ಮೆಂಟ್ ಕರೆಕ್ಟು. ಅದಕ್ಕೆ ಸೆಕೆಂಡ್ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ, ಓನ್ಲಿ 2. ಮೂರನೇ ಕ್ವೆಶನ್ನು, ಏನ್ಷಿಯಂಟ್ ಸೌತ್ ಇಂಡಿಯಾ ಪ್ರಕಾರ ಕೋರ್ಕೈ, ಪೂಂಪುಹಾರ್, ಮುಚ್ಚರಿ ಈ ಥರ ಪ್ಲೇಸಸ್ಸು ಏನಾಗಿತ್ತು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನೀವು ಸಂಗಮ್ ಪೀರಿಯಡ್ ಹಿಸ್ಟ್ರಿ ಓದಿದರೆ ಹೇಳ್ಬೋದು. ಈ ಪ್ಲೇಸಸ್ಗಳು ಪೋರ್ಟ್ಸ್ ಆಗಿದ್ವು. ಪೂಂಪುಹಾರ್ ಬಂದು ಚೋಳ ಪೋರ್ಟ್ ಆಗಿತ್ತು, ಮುಚ್ಚಿರಿ ಬಂದು ಚೇರ ಪೋರ್ಟ್ಸ್ ಆಗಿತ್ತು, ಕೋರ್ಕೈ ಬಂದು ಪಾಂಡ್ಯ ಅವ್ರದ್ದು ಪೋರ್ಟ್ ಆಗಿತ್ತು. ಸೊ ಇದಕ್ಕೆ ಆನ್ಸರ್ ಬಂದು ಬಿ ಆಪ್ಷನ್ನು, ಪೋರ್ಟ್ಸ್. ರೀಸೆಂಟಾಗಿ ಅದಾನಿ ಪೋರ್ಟ್ಸ್ ಎಲ್ಲ ನ್ಯೂಸಲ್ಲಿದ್ದರಿಂದ ಈ ಕ್ವೆಶನ್ ಕೇಳಿರ್ಬೋದು ಅಂತ ಅನ್ಕೋತೀನಿ. 4ನೇ ಕ್ವೆಶನಲ್ಲಿ ಒಟ್ಟಕ್ಕಿರುತ್ತಾಲ್ ಅಂದರೆ ಏನು ಅಂತ ಕೇಳಿದ್ದಾರೆ. ಏನ್ಷಿಯಂಟ್ ಹಿಸ್ಟ್ರಿಲಿ ರಾಜರು ಸೋತ್ರೆ ವೀರಮರಣ ಹೊಂದಕ್ಕೆ ಇಚ್ಛೆ ಪಡೋರು. ಒಟ್ಟಕ್ಕಿರುತ್ತಾಲ್ ಅಂದರೆ ಯಾರಾದರೂ ರಾಜರು ಯುದ್ಧ ಸೋತು ವಾಪಸ್ ಬಂದರೆ ಅದು ಅವಮಾನ ಅಂತ ಉಪವಾಸ ಇದ್ದೇ ದೇಹ ತ್ಯಾಗ ಮಾಡೋರು. ಅದಕ್ಕೆ ಇಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. 5ನೇ ಕ್ವೆಶನಲ್ಲಿ 4 ಕಿಂಗ್ಡಮ್ ಕೊಟ್ಟಿದ್ದಾರೆ. ಹೊಯ್ಸಳ, ಗಾಧವಲ, ಕಾಕತೀಯ, ಯಾದವ. ಇಷ್ಟರಲ್ಲಿ ಯಾರು ಅವ್ರ ರಾಜ್ಯಭಾರನ 8th century ADಯಲ್ಲಿ ಶುರು ಮಾಡಿದ್ರು ಅಂತ ಕ್ವೆಶನ್ ಕೇಳಿದ್ದಾರೆ. ಇವ್ರು ಕೊಟ್ಟಿರೋ 4 ಕಿಂಗ್ಡಮ್ಮು ಮೆಡಿವಲ್ ಏಜ್ ಸ್ಟಾರ್ಟಲ್ಲಿ ಬರೋದು. ಅದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ, ನನ್. 6ನೇ ಕ್ವೆಶನಲ್ಲಿ 4 ಕೃತಿಗಳು ಕೊಟ್ಟಿದ್ದಾರೆ, 4 ಆಥರ್ಗಳು ಕೊಟ್ಟಿದ್ದಾರೆ. ಈ 4ರಲ್ಲಿ ಎಷ್ಟು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಕ್ವೆಶನ್ ಕೇಳಿದ್ದಾರೆ. ಮೊದಲನೇದು ದೇವಿ ಚಂದ್ರಗುಪ್ತ ಬಿಲ್ಲನ್ನ ಅವ್ರು ಬರ್ದಿರೋದು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಯಾಕೆಂದ್ರೆ ಇದನ್ನ ಬರ್ದಿರೋದು ವಿಶಾಖದತ್ತ. ಎರಡನೇದು ಅಮ್ಮೀರ ಕಾವ್ಯ ನಯಚಂದ್ರ ಸೂರಿ ಬರ್ದಿರೋದು ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟು.
ನಯಚಂದ್ರ ಸೂರಿನೇ ಅಮೀರಾ ಕಾವ್ಯ ಬರೆದಿರೋದು. ಮೂರನೇದು ಮಿಲಿಂದ ಪನ್ನ ನಾಗಾರ್ಜುನ ಬರೆದಿರೋದು ಅಂತ ಕೊಟ್ಟಿದ್ದಾರೆ, ಆದರೆ ಇದನ್ನು ಬರೆದಿರೋದು ನಾಗಸೇನ. ನಾಲ್ಕನೇದು ನೀತಿವಾಕ್ಯ ಮಿತ್ರ, ಇದನ್ನು ಬರೆದಿರೋದು ಸೋಮದೇವ ಸೂರಿ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆಗುತ್ತೆ, ಯಾಕೆಂದರೆ ಸೋಮದೇವ ಸೂರಿನೇ ನೀತಿವಾಕ್ಯ ಮಿತ್ರನ ಬರೆದಿರೋದು. ಇವ್ರು ಕೊಟ್ಟಿರೋ 4 ಆಪ್ಷನಲ್ಲಿ 2 ಆಪ್ಷನ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಅದಕ್ಕೆ ಆಪ್ಷನ್ ಬಿ ಓನ್ಲಿ 2 ಅದೇ ಕರೆಕ್ಟ್ ಆನ್ಸರ್. 7ನೇ ಕ್ವೆಶನಲ್ಲಿ ಆತ್ಮ ಬರೀ ಮನುಷ್ಯ, ಪ್ರಾಣಿ ಇದಲ್ಲದೆ ಹರಿಯೋ ನದಿ, ಬಂಡೆ ಮತ್ತು ಬೇರೆ ನ್ಯಾಚುರಲ್ ಆಬ್ಜೆಕ್ಟ್ಸಲ್ಲೂ ಇರುತ್ತೆ ಅಂತ ತತ್ವ ಇಟ್ಕೊಂಡಿದ್ದ ಧರ್ಮ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರು ಬಿ ಜೈನಿಸಮ್. 8ನೇ ಕ್ವೆಶನಲ್ಲಿ ತುಂಗಭದ್ರಾ ಅಣೆಕಟ್ಟು ಇದನ್ನು ಕಟ್ಟಿಸಿದ್ದು ಯಾವ ವಿಜಯನಗರದ ರಾಜ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಎ ದೇವರಾಯ 1. ದೇವರಾಯ 1 ಅವ್ರದ್ದು ಮೇಜರ್ ಅಚೀವ್ಮೆಂಟು ಇದೆ. ಇದು ಡೈರೆಕ್ಟ್ ಕ್ವೆಶನು ಕೇಳಿದ್ದಾರೆ. 9ನೇ ಕ್ವೆಶನ್ನು ಡೈರೆಕ್ಟ್ ಕ್ವೆಶನ್ನೇ ಕೇಳಿದ್ದಾರೆ. ಮಿಡಿವಲ್ ಏಜಲ್ಲಿ ದಮನ್ ಅಂಡ್ ದಿಯುನ ಪೋರ್ಚುಗೀಸ್ಗೆ ಸರೆಂಡರ್ ಮಾಡಿದ್ದು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಸಿ ಬಹದ್ದೂರ್ ಶಾ. 10ನೇ ಕ್ವೆಶನ್ನು ಡೈರೆಕ್ಟ್ ಕ್ವೆಶನ್ನೇ ಕೇಳಿದ್ದಾರೆ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಡೆಸಿಗ್ನೇಟ್ ಮಾಡಿದ ಆ್ಯಕ್ಟ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರು ಆಪ್ಷನ್ ಡಿ ಚಾರ್ಟರ್ ಆ್ಯಕ್ಟ್ ಆಫ್ 1833. 11ನೇ ಕ್ವೆಶನಲ್ಲಿ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂದರೆ ಏನು ಅಂತ ಕೇಳಿದ್ದಾರೆ. ಡ್ಯೂ ಪ್ರೋಸೆಸ್ ಆಫ್ ಲಾ ಇದು ಅಮೇರಿಕನ್ ಕಾನ್ಸೆಪ್ಟು. ಹಿಂಗಂದರೆ ಫೇರ್ ಅಪ್ಲಿಕೇಶನ್ ಆಫ್ ಲಾ ಅಂತ ಆಗುತ್ತೆ. ಇದನ್ನು ಮನೇಕಾ ಗಾಂಧಿ ಕೇಸಲ್ಲಿ ಮೆನ್ಷನ್ ಮಾಡಿದರು. ಅದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಸಿ ಫೇರ್ ಅಪ್ಲಿಕೇಶನ್ ಆಫ್ ಲಾ. 12ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ನು. 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಸ್ಟೇಟಲ್ಲಿ ಜೈಲ್ ಅಡ್ಮಿನಿಸ್ಟ್ರೇಷನ್ ನಡೆಸೋಕ್ಕೆ ಸ್ಟೇಟ್ ಗೌರ್ಮೆಂಟೇ ರೂಲ್ಸ್ ಫಾರ್ಮ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು, ಯಾಕಂದರೆ ಜೈಲು ಪ್ರಾವಿನ್ಷಿಯಲ್ ಲಿಸ್ಟಲ್ಲಿ ಬರುತ್ತೆ. ಪ್ರಾವಿನ್ಷಿಯಲ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ ಮೇಲೆ ಸ್ಟೇಟ್ದೇ ಸಂಪೂರ್ಣ ಅಧಿಕಾರ ಇರುತ್ತೆ. 2ನೇ ಸ್ಟೇಟ್ಮೆಂಟು ಜೈಲ್ಗಳು ಪ್ರಿಸನ್ಸ್ ಆ್ಯಕ್ಟ್ 1894 ಪ್ರಕಾರ ನಡೀತಿದೆ, ಯಾಕಂದರೆ ಈ ಆ್ಯಕ್ಟೇ ಜೈಲ್ನ ಪ್ರಾವಿನ್ಷಿಯಲ್ ಲಿಸ್ಟ್ಗೆ ಹಾಕಿರೋದು ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2ಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಿದೆ. ಅದಕ್ಕೆ ಆಪ್ಷನ್ ಎ ರೈಟ್ ಆನ್ಸರು. 13ನೇ ಕ್ವೆಶನಲ್ಲಿ ಸಂವಿಧಾನದ್ದು ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಈ ಕ್ವೆಶನ್ಗೆ ಆಪ್ಷನ್ಸು ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಬಟ್ ಆಪ್ಷನ್ಸಲ್ಲೇ ಆನ್ಸರ್ ಹುಡ್ಕೊಳ್ಳೋಣ. ಮೊದಲು ಸಂವಿಧಾನದ ಪ್ರಕಾರ ಗೌರ್ಮೆಂಟ್ ಫಾರ್ಮ್ ಆಗಬೇಕು, ಆಮೇಲೆ ಗೌರ್ಮೆಂಟ್ದು ಪವರ್ ಲಿಮಿಟೇಷನ್ ಗೊತ್ತಾಗುತ್ತೆ, ಆಮೇಲೆ ಗೌರ್ಮೆಂಟು ಅದ್ರ ಪವರ್ ಲಿಮಿಟೇಷನ್ ತಿಳ್ಕೊಂಡೇ ಲಾಸ್ ಮಾಡುತ್ತೆ, ಅದಾದಮೇಲೆ ಜನರಿಗೆ ಸೋಷಲ್ ಈಕ್ವಾಲಿಟಿ ಸೋಷಲ್ ಜಸ್ಟಿಸ್ಗೆ ಶ್ರಮ ಪಡುತ್ತೆ. ಇದಕ್ಕೆಲ್ಲ ಫಸ್ಟು ಗೌರ್ಮೆಂಟ್ ಫಾರ್ಮ್ ಆಗಬೇಕು. ಆದ್ದರಿಂದ ಈ ಆಪ್ಷನ್ಸ್ ಎಲ್ಲ ನೋಡಿದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್ ಅನಿಸುತ್ತೆ. 14ನೇ ಕ್ವೆಶನ್ನು ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ನ ಓವರ್ಕಮ್ ಮಾಡೋಕ್ಕೆ ಮಾಡಿದರು ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ 42nd ಅಮೆಂಡ್ಮೆಂಟು. ಈ ಅಮೆಂಡ್ಮೆಂಟು 1976ಅಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಮಾಡಿದರು. 15ನೇ ಕ್ವೆಶನಲ್ಲಿ 4 ಕಮಿಷನ್ ಹೆಸರು ಕೊಟ್ಟು ಇದರಲ್ಲಿ ಯಾವ ಕಮಿಷನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕೇಳಿದ್ದಾರೆ. ಇವ್ರು ಕೊಟ್ಟಿರೋ ಆಪ್ಷನ್ಸಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನು, ನ್ಯಾಷನಲ್ ಲಾ ಕಮಿಷನ್ನು, ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್ನು ಇದೆಲ್ಲ ಸ್ಟ್ಯಾಟ್ಯೂಟರಿ ಮತ್ತು ಆಟೋನಮಸ್ ಬಾಡಿಗಳು. ಸೊ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಎ ಓನ್ಲಿ 1. 16ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. ಇದರಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಪ್ರೆಸಿಡೆಂಟ್ ಎಲೆಕ್ಷನ್ ಏನಾದರೂ ಅಸಿಂಧು ಆದರೆ ಅವ್ರು ಅಲ್ಲಿ ತನಕ ಪ್ರೆಸಿಡೆಂಟ್ ಆಗಿ ಮಾಡಿರೋ ಕೆಲಸ ಎಲ್ಲ ಅಸಿಂಧು ಆಗುತ್ತೆ ಅಂತ ಕೇಳಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟು, ಯಾಕಂದರೆ ಆರ್ಟಿಕಲ್ 71 ಇದರಲ್ಲೇ ಹೇಳಿದೆ ಅವ್ರು ಮಾಡಿರೋ ಕೆಲಸಗಳು ಅಸಿಂಧು ಆಗಲ್ಲ, ಬಟ್ ಅವರು ಆ ಆಫೀಸಲ್ಲಿ ಮುಂದುವರಿಯಲ್ಲ. 2ನೇ ಸ್ಟೇಟ್ಮೆಂಟು ಒಂದು ಸ್ಟೇಟಲ್ಲಿ ಎಲೆಕ್ಷನ್ ಇನ್ನೂ ಆಗಿಲ್ಲ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಡಿಸಾಲ್ವ್ ಆಗಿದೆ ಅಂತ ಕಾರಣ ಕೊಟ್ಟು ಪ್ರೆಸಿಡೆಂಟ್ ಎಲೆಕ್ಷನ್ನ ಪೋಸ್ಟ್ಪೋನ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಕೂಡ ತಪ್ಪು, ಯಾಕಂದರೆ ಆರ್ಟಿಕಲ್ 62 ಪ್ರಕಾರ ಪ್ರೆಸಿಡೆಂಟ್ ಎಲೆಕ್ಷನ್ನು ಟೈಮ್ ಫ್ರೇಮ್ ಅನೌನ್ಸ್ ಮಾಡಿದ್ರೆ ಅದು ಮ್ಯಾಂಡೇಟ್ರಿ ಆಗುತ್ತೆ. 3ನೇ ಸ್ಟೇಟ್ಮೆಂಟು ನಮ್ಮ ಸಂವಿಧಾನ ಪ್ರೆಸಿಡೆಂಟ್ ಯಾವ್ದಾದ್ರು ಬಿಲ್ಗೆ ಸೈನ್ ಹಾಕೋಕ್ಕೆ ಕಾಲಾವಧಿ ನಿಗದಿಪಡಿಸುತ್ತಾ ಅಂತ ಕೇಳಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟು, ಯಾಕೆಂದರೆ ಅಮೇರಿಕನ್ ಕಾನ್ಸ್ಟಿಟ್ಯೂಷನಲ್ಲಿ ಪಾಕೆಟ್ ವೀಟೋಗೆ ಟೈಮ್ ಫ್ರೇಮ್ ಇದೆ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಟೈಮ್ ಫ್ರೇಮ್ ಇಲ್ಲ. ಸೊ 3 ರಾಂಗ್ ಸ್ಟೇಟ್ಮೆಂಟ್ಗಳಾಯಿತು. ಅದಕ್ಕೆ ಆನ್ಸರು ಆಪ್ಷನ್ ಡಿ ನನ್ನು. 17ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಸ್ಟೇಟ್ಮೆಂಟು
ಲೋಕಸಭೆ ಫೈನಾನ್ಸ್ ಬಿಲ್ನ ರಾಜ್ಯಸಭೆಗೆ ಕಳಿಸಿದಾಗ ರಾಜ್ಯಸಭೆಗೆ ಆ ಫೈನಾನ್ಸ್ ಬಿಲ್ಗೆ ಚೇಂಜಸ್ ಅಥವಾ ತಿರಸ್ಕಾರ ಮಾಡೋ ಅಧಿಕಾರ ಇದೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಯಾಕಂದರೆ ಫೈನಾನ್ಸ್ ಬಿಲ್ ವಿಷಯದಲ್ಲಿ ರಾಜ್ಯಸಭೆಗೆ ಅಧಿಕಾರ ಇದೆ. ನೆಕ್ಸ್ಟು ಎರಡನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮನಿ ಬಿಲ್ನ ಲೋಕಸಭೆ ರಾಜ್ಯಸಭೆಗೆ ಕಳಿಸಿದ್ರೆ ರಾಜ್ಯಸಭೆಗೆ ಚೇಂಜ್ ಅಥವಾ ತಿರಸ್ಕಾರ ಮಾಡೋ ಅಧಿಕಾರ ಇಲ್ಲ, ಬರೀ ಸಲಹೆ ಸೂಚನೆ ಕೊಡ್ಬೋದು ಅಂತ ಇದೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಯಾಕೆಂದರೆ ಮನಿ ಬಿಲ್ ವಿಷಯದಲ್ಲಿ ಲೋಕಸಭೆದೇ ಮೇಲ್ಗೈ. ರಾಜ್ಯಸಭೆ 14 ದಿವಸ ಇಟ್ಕೊಂಡು ಲೋಕಸಭೆಗೆ ಪಾಸ್ ಮಾಡಲೇಬೇಕಾಗುತ್ತೆ. ಮೂರನೇ ಸ್ಟೇಟ್ಮೆಂಟು, ಮನಿ ಬಿಲ್ ವಿಷಯದಲ್ಲಿ ಲೋಕಸಭೆಗೂ ರಾಜ್ಯಸಭೆಗೂ ಡಿಸಗ್ರಿಮೆಂಟ್ ಆದರೆ ಜಾಯಿಂಟ್ ಸಿಟ್ಟಿಂಗ್ ಇರಲ್ಲ ಅಂತ ಇದೆ. ಇದು ಕರೆಕ್ಟು. ಆದರೆ ಫೈನಾನ್ಸ್ ಬಿಲ್ ವಿಷಯದಲ್ಲಿ ಡಿಸಗ್ರಿಮೆಂಟ್ ಆದರೆ ಜಾಯಿಂಟ್ ಸಿಟ್ಟಿಂಗ್ ಕೂರಲೇಬೇಕು ಅಂತ ಇದೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆಂದರೆ ಇಟ್ ಬಿಕಮ್ಸ್ ನೆಸಸರಿ ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಅಂದರೆ ಕೂರಲೇಬೇಕು ಅಂತ. ಆದರೆ ಇದು ಪ್ರೆಸಿಡೆಂಟ್ಗೆ ಬಿಟ್ಟಿರೋದು. ಈ ಮೇ ಸಮನ್ ಅಂತ ಇದೆ. ಅವ್ರಿಗೇನಾದ್ರು ಇಷ್ಟ ಆದರೆ ಸಮನ್ ಮಾಡ್ಬೋದು ಜಾಯಿಂಟ್ ಸಿಟ್ಟಿಂಗ್ಗೆ ಅಂತ ಇದೆ. ಅದಕ್ಕೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಅದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ, ಓನ್ಲಿ 2 ಆಗುತ್ತೆ. 18ನೇ ಕ್ವೆಶನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಜಾಗನ ಕಮ್ಯುನಿಟಿ ರಿಸರ್ವ್ ಮಾಡಿದ್ರೆ ಅಂತ ಕೇಳಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು, ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅವರು ಗವರ್ನಿಂಗ್ ಅಥಾರಿಟಿ ಆಗ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಅದಾದಮೇಲೆ ಎರಡನೇ ಸ್ಟೇಟ್ಮೆಂಟ್ ಬಂದು ಹಂಟಿಂಗ್ ಈಸ್ ನಾಟ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಯಾಕಂದರೆ ಕಮ್ಯುನಿಟಿ ರಿಸರ್ವ್ ಅಂತ ಮಾಡಿದ್ರೆ ಅದು ಬಫರ್ ಝೋನ್ ಆಗುತ್ತೆ. ಆ ಬಫರ್ ಝೋನಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು ಅಪ್ಲೈ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಹಂಟಿಂಗ್ ಮಾಡೋಂಗಿಲ್ಲ. ಮೂರನೇ ಸ್ಟೇಟ್ಮೆಂಟ್ ಬಂದು ಜನ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ನ ಗ್ಯಾದರ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟು. ಯಾಕಂದರೆ ಬಫರ್ ಝೋನಲ್ಲಿ ಈ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. 4ನೇ ಸ್ಟೇಟ್ಮೆಂಟು, ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಬಫರ್ ಝೋನಲ್ಲಿ ಇದನ್ನು ಮಾಡೋಂಗಿಲ್ಲ. ಸೊ ಆಪ್ಷನ್ ಬಿ, ಓನ್ಲಿ 2 ಆಗುತ್ತೆ. ಮೊದಲನೇದು ಮತ್ತು ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಬಿ, ಓನ್ಲಿ 2 ಆಗುತ್ತೆ. 19ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು, ಒಂದು ಸ್ಟೇಟಲ್ಲಿ ಶೆಡ್ಯೂಲ್ಡ್ ಏರಿಯಾ ಅಂತ ಘೋಷಣೆ ಮಾಡೋದು ಪ್ರೆಸಿಡೆಂಟ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆಂದರೆ ಪ್ರೆಸಿಡೆಂಟ್ ಆರ್ಡರಿಂದನೇ ಶೆಡ್ಯೂಲ್ಡ್ ಏರಿಯಾ ಅಂತ ಘೋಷಣೆ ಮಾಡೋದು. ಎರಡನೇ ಸ್ಟೇಟ್ಮೆಂಟು, ಶೆಡ್ಯೂಲ್ಡ್ ಏರಿಯಾದಲ್ಲಿ ಡಿಸ್ಟ್ರಿಕ್ಟು ಲಾರ್ಜರ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟು, ಬ್ಲಾಕು ಲೋವರ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಮೂರನೇ ಸ್ಟೇಟ್ಮೆಂಟು, ಚೀಫ್ ಮಿನಿಸ್ಟರ್ಗಳು ಈ ಶೆಡ್ಯೂಲ್ಡ್ ಏರಿಯಾ ಬಗ್ಗೆ ಯೂನಿಯನ್ ಹೋಮ್ ಮಿನಿಸ್ಟ್ರಿಗೆ ರಿಪೋರ್ಟ್ ಕಳಿಸ್ಬೇಕು ಅಂತ ಬರೆದಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆಂದರೆ ಈ ಕೆಲಸ ಬಂದು ಗವರ್ನರ್ದು. ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ, ಓನ್ಲಿ 2. 20ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು, ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಹೆಲ್ಡ್ ಇನ್ ಸಮ್ ಜಡ್ಜ್ಮೆಂಟ್ಸ್ ದಟ್ ದ ರಿಸರ್ವೇಷನ್ ಪಾಲಿಸೀಸ್ ಮೇಡ್ ಅಂಡರ್ ಆರ್ಟಿಕಲ್ 16 ಸಬ್ಕ್ಲಾಸ್ 4 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವುಡ್ ಬಿ ಲಿಮಿಟೆಡ್ ಬೈ ಆರ್ಟಿಕಲ್ 335 ಫಾರ್ ಮೇಂಟೆನೆನ್ಸ್ ಆಫ್ ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ ಮೇಂಟೈನ್ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಅವರು ರಿಸರ್ವೇಷನ್ನ ಲಿಮಿಟ್ ಮಾಡಿದ್ದಾರೆ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ 2, ಆರ್ಟಿಕಲ್ 335 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಫೈನ್ಸ್ ದ ಟರ್ಮ್ ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ. ಬರೀ ಟರ್ಮ್ ಮೆನ್ಷನ್ ಆಗಿದೆ, ಡಿಫೈನ್ ಮಾಡಿಲ್ಲ. ಅದಕ್ಕೆ ಸ್ಟೇಟ್ಮೆಂಟ್ 2 ತಪ್ಪಾಗುತ್ತೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್ ಆಗುತ್ತೆ. 21ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು, ಇಂಡಿಯಾದಲ್ಲಿ ಯುರೇನಿಯಂ ಡಿಪಾಸಿಟ್ ಇದ್ರೂ ಎಲೆಕ್ಟ್ರಿಸಿಟಿಗೆ ಕೋಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಕೇಳಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ನಾವು ಎಲೆಕ್ಟ್ರಿಸಿಟಿಗೆ ಕೋಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಎರಡನೇ ಸ್ಟೇಟ್ಮೆಂಟು, ಯುರೇನಿಯಂನ 60%ಗೆ ಎನ್ರಿಚ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆಂದರೆ ಯುರೇನಿಯಂನ 5%ಗೆ ಎನ್ರಿಚ್ ಮಾಡಿದ್ರೂ ಬೇಕಾದಷ್ಟು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಅದಕ್ಕೆ ಒಂದೇ ಆಪ್ಷನ್ ಕರೆಕ್ಟ್ ಆಗಿರೋದ್ರಿಂದ, ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 22ನೇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮಾರ್ಸುಪಿಯಲ್ಸ್ ಬಗ್ಗೆ ಕೇಳಿದ್ದಾರೆ. ಮಾರ್ಸುಪಿಯಲ್ಸ್ ಅಂದರೆ ಕ್ಯಾಂಗರು ಥರ ಪೌಚ್ ಇರೋ ಅನಿಮಲ್ಸು. ಇಂಥ ಅನಿಮಲ್ಸು ದೇ ಆರ್ ನಾಟ್ ನ್ಯಾಚುರಲಿ ಫೌಂಡ್ ಇನ್ ಇಂಡಿಯಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಕ್ಯಾಂಗರುಗಳು ಆಸ್ಟ್ರೇಲಿಯಾ ಅಂಥ ಕಡೆ ಸಿಗುತ್ತೆ. ಇಂಡಿಯಾದಲ್ಲಿ ನ್ಯಾಚುರಲ್ ಆಗಿ ಸಿಗಲ್ಲ. ವೆಸ್ಟ್ ಬೆಂಗಾಲಲ್ಲಿ ತಂದಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು, ಆ ಎಕ್ಸ್ಪೆರಿಮೆಂಟ್ ಫೇಲ್ ಆಯಿತು. ಈಗ ಎರಡನೇ ಸ್ಟೇಟ್ಮೆಂಟು, ಈ ಅನಿಮಲ್ಸ್ಗೆ ಮೌಂಟೇನ್ ಗ್ರಾಸ್ಲ್ಯಾಂಡ್ಸು ಮತ್ತು ಪ್ರೆಡೇಟರ್ಸ್ ಇಲ್ದಿರೋ ಜಾಗ ಬೇಕು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಪ್ರೆಡೇಟರ್ ಇಲ್ದಿರೋ ಜಾಗ ಇರಲ್ಲ.
ಯಾಕೆಂದರೆ ಪ್ರೆಡೇಟರ್ ಇಲ್ಲದೇ ಇದ್ದರೆ ಆ ಅನಿಮಲ್ಲೇ ಡಾಮಿನೇಟ್ ಮಾಡ್ತಾ ಇರುತ್ತೆ. ಅದಕ್ಕೆ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 23ನೇ ಕ್ವೆಶನಲ್ಲಿ ಗ್ಲೋಬಲ್ ಇನ್ವೇಸಿವ್ ಸ್ಪೀಶೀಸ್ ಅನ್ನೋ ಸ್ಪೆಷಲಿಸ್ಟ್ ಗ್ರೂಪು ಯಾವ ಆರ್ಗನೈಸೇಷನ್ಗೆ ಬಿಲಾಂಗ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ಗೆ ಬಿಲಾಂಗ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 24ನೇ ಕ್ವೆಶನಲ್ಲಿ 3 ಅನಿಮಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಅನಿಮಲ್ಸು ನಾಕ್ಟರ್ನಲ್ ಅಂದರೆ ರಾತ್ರಿ ಹೊತ್ತು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಲಯನ್ ಟೇಲ್ಡ್ ಮೆಕಾಕ್, ಇದು ನೀವು ಝೂವಲ್ಲೂ ನೋಡಿರ್ತೀರ, ಬೆಳಗ್ಗೆ ಹೊತ್ತು ತುಂಬ ಆ್ಯಕ್ಟಿವ್ ಇರುತ್ತೆ. ಮಲಬಾರ್ ಸಿವೆಟ್, ಇದು ರಾತ್ರಿ ಹೊತ್ತು ಆ್ಯಕ್ಟಿವ್ ಇರುತ್ತೆ. ಸಾಂಬಾರ್ ಡಿಯರ್, ಇದೂ ಅಷ್ಟೇ ರಾತ್ರಿ ಹೊತ್ತು ಆ್ಯಕ್ಟಿವ್ ಇರುತ್ತೆ. ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ ಓನ್ಲಿ 2. 25ನೇ ಕ್ವೆಶನಲ್ಲಿ ಯಾವ ಆರ್ಗ್ಯಾನಿಸಮು ವ್ಯಾಗಲ್ ಡ್ಯಾನ್ಸ್ ಮಾಡುತ್ತೆ, ಹಂಗೆ ವ್ಯಾಗಲ್ ಡ್ಯಾನ್ಸ್ ಮಾಡ್ತಾ ಅದ್ರ ಸಂಗಡಿಗರಿಗೆ ಫುಡ್ ಲೊಕೇಶನ್ ತೋರಿಸುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಸಿ ಅನಿಬೀಸ್. ಅನಿಬೀಸ್ಗಳು ವ್ಯಾಗಲ್ ಡ್ಯಾನ್ಸ್ ಮಾಡೋಕ್ಕೆ ಫೇಮಸ್ಸು. 26ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟಲ್ಲಿ ಕೆಲವು ಮಶ್ರೂಮ್ ಅಂದರೆ ಅಣಬೆಗಳು, ಇವಕ್ಕೆ ಮೆಡಿಸಿನಲ್ ಪ್ರಾಪರ್ಟೀಸ್ ಔಷಧಿ ಗುಣಗಳು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟು ಕರೆಕ್ಟು, ಯಾಕಂದರೆ ಮಶ್ರೂಮ್ಸಲ್ಲಿ ಹೆಲ್ತ್ ಬೆನಿಫಿಟ್ಸ್ ಆಗೋ ತುಂಬ ಪ್ರಾಪರ್ಟೀಸ್ ಇರುತ್ತೆ, ಪ್ರೋಟೀನ್ ರಿಚ್ ಆಗಿರುತ್ತೆ. 2ನೇ ಸ್ಟೇಟ್ಮೆಂಟು ಕೆಲವು ಮಶ್ರೂಮಲ್ಲಿ ಸೈಕೋ ಆಕ್ಟಿವ್ ಪ್ರಾಪರ್ಟೀಸ್ ಅಂದರೆ ಮೂಡು, ಬಿಹೇವಿಯರು ಇದನ್ನು ಚೇಂಜ್ ಮಾಡೋ ಪ್ರಾಪರ್ಟೀಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು, ಯಾಕಂದರೆ ಸೈಕಿಡೆಲಿಕ್ ಮಶ್ರೂಮ್ಸ್ ಅಂತ ನ್ಯೂಜಿಲ್ಯಾಂಡಲ್ಲಿ ತುಂಬ ಫೇಮಸ್ಸು. 3ನೇ ಸ್ಟೇಟ್ಮೆಂಟು ಕೆಲವು ಮಶ್ರೂಮಲ್ಲಿ ಕೀಟನಾಶಕ ಗುಣ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು, ಯಾಕಂದರೆ ಮೆಡಿಸಿನಲ್ ಮಶ್ರೂಮ್ಗೆ ಕೀಟನಾಶಕ ಮತ್ತು ಸಸ್ಯನಾಶಕ ಅಂದರೆ ಅರ್ಬಿಸೈಡ್ ಗುಣ ಇರುತ್ತೆ. 4ನೇ ಸ್ಟೇಟ್ಮೆಂಟು ಕೆಲವು ಮಶ್ರೂಮ್ಗೆ ಅದರಲ್ಲೇ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಲೈಟ್ ಎಮಿಟ್ ಮಾಡೋ ಪ್ರಾಪರ್ಟಿ ಅಂದರೆ ಜೈವಿಕ ಪ್ರಕಾಶಕ ಕ್ರಿಯೆ ಬಯೋಲ್ಯೂಮಿನೆಸೆನ್ಸ್ ಪ್ರಾಪರ್ಟಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು, ಯಾಕಂದರೆ ಕೋರಲ್ ರೀಫ್ಸ್ ಹತ್ರ ಈ ಥರ ಮಶ್ರೂಮ್ಗಳು ಲೈಟ್ ಎಮಿಟ್ ಮಾಡಿಕೊಂಡು ಆಕರ್ಷಣೀಯವಾಗಿರುತ್ತೆ. 4 ಸ್ಟೇಟ್ಮೆಂಟು ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಡಿ ಆಲ್ ಫಾರ್ ರೈಟ್ ಆನ್ಸರ್. 27ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟಲ್ಲಿ ಇಂಡಿಯನ್ ಸ್ಕ್ವಿರಿಲ್ಸ್ ಅಂದರೆ ಅಳಿಲು ಬಿಲ ತೋಡಿ ಗೂಡು ಕಟ್ತವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರ್ರೋ ಅಂದರೆ ಬಿಲ ಅಂತ ಅರ್ಥ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಸ್ಕ್ವಿರಿಲ್ಸ್ ಎಲ್ಲ ನಮ್ಮ ಮಧ್ಯೆನೇ ಓಡಾಡ್ತಿರ್ತವೆ, ಅದನ್ನು ಅಬ್ಸರ್ವ್ ಮಾಡಿದ್ರೆ ಬಿಲ ತೋಡಿನೇ ಗೂಡು ಕಟ್ಟೋದು. 2ನೇ ಸ್ಟೇಟ್ಮೆಂಟು ಇಂಡಿಯನ್ ಸ್ಕ್ವಿರಿಲ್ಸು ಅದರ ಆಹಾರನ ಗ್ರೌಂಡಲ್ಲಿ ಸ್ಟೋರ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟು, ಯಾಕಂದರೆ ಆಹಾರ ಸ್ಟೋರ್ ಮಾಡೋಕ್ಕೇನೆ ಅವು ಬಿಲ ತೋಡೋದು. 3ನೇ ಸ್ಟೇಟ್ಮೆಂಟು ಇಂಡಿಯನ್ ಸ್ಕ್ವಿರಿಲ್ಸು ಓಮ್ನಿವೋರಸ್ ಅಂತ ಕೊಟ್ಟಿದ್ದಾರೆ. ಓಮ್ನಿವೋರಸ್ ಅಂದರೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಆಹಾರನ ತಿಂದು ಬದುಕ್ತವೆ ಅಂತ ಕೊಟ್ಟಿದ್ದಾರೆ. ಇದು ಸ್ಟೇಟ್ಮೆಂಟು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು, ಆದರೆ ಸ್ಕ್ವಿರಿಲ್ಸು ಎರಡು ತಿಂದು ಬದುಕ್ತವೆ. 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ಆಲ್ 3 ಕರೆಕ್ಟ್ ಆನ್ಸರ್. 28ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟು ಒಟ್ಟಿಗೆ ನೋಡೋಣ. ಮೊದಲನೇ ಸ್ಟೇಟ್ಮೆಂಟು ಕೆಲವು ಸೂಕ್ಷ್ಮ ಜೀವಿಗಳು ಅಂದರೆ ಮೈಕ್ರೋ ಆರ್ಗಾನಿಸಮ್ಸು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ಗಿಂತ ಜಾಸ್ತಿ ಟೆಂಪ್ರೇಚರಲ್ಲಿ ಬೆಳೀತವೆ ಅಂತ ಕೊಟ್ಟಿದ್ದಾರೆ. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಟೆಂಪ್ರೇಚರಲ್ಲಿ ಬೆಳೀತವೆ ಅಂತ ಕೊಟ್ಟಿದ್ದಾರೆ. 2ನೇ ಸ್ಟೇಟ್ಮೆಂಟು ಇದೇ ಥರ ಕೆಲವು ಸೂಕ್ಷ್ಮ ಜೀವಿಗಳು ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಅದಕ್ಕಿಂತ ಕಮ್ಮಿ ಟೆಂಪ್ರೇಚರಲ್ಲಿ ಬೆಳೀತವೆ ಅಂತ ಕೊಟ್ಟಿದ್ದಾರೆ. 3ನೇ ಸ್ಟೇಟ್ಮೆಂಟಲ್ಲಿ pH 3ಗಿಂತ ಕೆಳಗೆ ಅಂದರೆ ತೀರಾ ಅಸಿಡಿಕ್ ಎನ್ವಿರಾನ್ಮೆಂಟಲ್ಲೂ ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೀತವೆ ಅಂತ ಕೊಟ್ಟಿದ್ದಾರೆ. 3 ಯಾಕೆ ಜೊತೆಗೆ ತಗೊಳ್ಳೋಣ ಅಂತ ಅಂದೆ ಅಂದರೆ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಓದಿರೋರಿಗೆ ಟೈಪ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ಗ್ರೋತಲ್ಲಿ ಈ 3 ಸ್ಟೇಟ್ಮೆಂಟು ಬರುತ್ತೆ. 3 ಸ್ಟೇಟ್ಮೆಂಟು ಕರೆಕ್ಟು. ಇದ್ರ ಜೊತೆಗೆ ತುಂಬ ಆಲ್ಕಲೈನ್ ಕಂಡೀಷನ್ಸಲ್ಲೂ ಮೈಕ್ರೋ ಆರ್ಗ್ಯಾನಿಸಮ್ ಸರ್ವೈವ್ ಆಗುತ್ತೆ. 3 ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಸಿ ಆಲ್ 3 ಕರೆಕ್ಟ್ ಆನ್ಸರ್. 29ನೇ ಕ್ವೆಶನ್ನು ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವ ಅನಿಮಲ್ಲು ಮರದಿಂದ ಕಡ್ಡಿ ಮಾಡಿಕೊಂಡು ಮರದೋಲಲ್ಲಿರೋ ಇನ್ಸೆಕ್ಟ್ಸ್ನ ಕೆರೆಯೋಕ್ಕೆ ಯೂಸ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ತೀರ ತಿಳ್ಕೊಳ್ಳೋಕ್ಕಿಂತ ಕಾಮನ್ ಸೆನ್ಸ್ ಪ್ರಶ್ನೆ ಥರ UPSC ಅವರು ಕೇಳಿದ್ದಾರೆ. ಯಾಕಂದರೆ ಮಂಗನಿಂದ ಮಾನವಾಗಿ ಎವಲ್ಯೂಷನ್ ಆಗಿದ್ದು ಇದೇ ಥರ ಮರದಿಂದ ಸಲಕರಣೆ ಮಾಡಿಕೊಂಡು ಬೇಟೆ ಆಡಿನೇ. ಇದೆಲ್ಲ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಬಿ ಒರಂಗುಟನ್ಗೆ ಈ ಶಕ್ತಿ ಇದೆ. 30ನೇ ಕ್ವೆಶನ್ನು ಕನ್ಸಿಡರ್ ದ ಫಾಲೋಯಿಂಗ್ ಅಂತ 4 ಐಟಮ್ಸ್ ಕೊಟ್ಟು ಇದರಲ್ಲಿ ಎಷ್ಟು ಐಟಮ್ಸಲ್ಲಿ ಹೈಡ್ರೋಫ್ಲೂರೋ ಕಾರ್ಬನ್ಸ್ ಇರುತ್ತೆ ಅಂತ ಕೇಳಿದ್ದಾರೆ. 4 ಐಟಮ್ಸ್ ಬಂದು ಏರೋಸಾಲ್, ಫೋಮ್ ಏಜೆಂಟ್ಸ್, ಫೈರ್ ರಿಟಾರ್ಡೆಂಟ್ಸ್, ಲ್ಯೂಬ್ರಿಕೆಂಟ್ಸ್. ನೀವು ಗ್ರೀನ್ ಹೌಸ್ ಗ್ಯಾಸಸ್ ಚಾಪ್ಟರ್ ಓದಿದ್ರೆ
ಆ ಚಾಪ್ಟ್ರಿಂದ ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ 4 ಐಟಮ್ಸಲ್ಲೂ ಹೈಡ್ರೋಫ್ಲೂರೋ ಕಾರ್ಬನ್ ಇರುತ್ತೆ. ಓಝೋನ್ ಡಿಪ್ಲೀಷನ್ಗೆ ಕಾರಣ ಆಗುತ್ತೆ. ಅದಕ್ಕೆ ಆನ್ಸರು ಆಪ್ಷನ್ ಡಿ, ಆಲ್ 4. 31ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಸ್ಟೇಟ್ಮೆಂಟು ಜೇಲಂ ರಿವರ್ ಪಾಸಸ್ ಥ್ರೂ ಉಲಾರ್ ಲೇಕ್ ಅಂತ ಕೊಟ್ಟಿದ್ದಾರೆ. ಜೇಲಂ ರಿವರು ಉಲಾರ್ ಲೇಕ್ ಮುಖಾಂತರ ಹರಿಯುತ್ತೆ ಅಂತ ಕೇಳಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟು. ಯಾಕಂದರೆ ಜೇಲಂ ರಿವರು ಉಲಾರ್ ಮುಖಾಂತರನೇ ಹರಿಯೋದು. ನೀವು ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಎರಡನೇ ಸ್ಟೇಟ್ಮೆಂಟು ಕೃಷ್ಣಾ ರಿವರ್ ಡೈರೆಕ್ಟ್ಲಿ ಫೀಡ್ಸ್ ಕೊಲೇರು ಲೇಕ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ ಸ್ಟೇಟ್ಮೆಂಟು. ಯಾಕಂದರೆ ಕೃಷ್ಣಾ ರಿವರು ಮತ್ತು ಗೋದಾವರಿ ರಿವರ್ ಮಧ್ಯೆ ಕೊಲೇರು ಲೇಕ್ ಬರೋದು. ಕೃಷ್ಣಾ ರಿವರು ಹೋಗಿ ಕೊಲೇರು ಲೇಕ್ನ ತುಂಬಲ್ಲ. ಮೂರನೇ ಸ್ಟೇಟ್ಮೆಂಟು ಮಿಯಾಂಡರಿಂಗ್ ಆಫ್ ಗಂಧಕ್ ರಿವರ್ ಫಾರ್ಮ್ಡ್ ಕನ್ವರ್ ಲೇಕ್ ಅಂತ ಕೊಟ್ಟಿದ್ದಾರೆ. ನಾವು ಜಿಯೋಗ್ರಫಿ ಕಾನ್ಸೆಪ್ಟಲ್ಲಿ ರಿವರ್ ಬಗ್ಗೆ ಓದಬೇಕಾದ್ರೆ ಯಾವುದಾದ್ರೂ ರಿವರು ಮಿಯಾಂಡರ್ ಮಾಡಿದ್ರೆ ಆಕ್ಸ್ಬೋ ಲೇಕ್ ಫಾರ್ಮ್ ಮಾಡುತ್ತೆ ಅಂತ ಇದೆ. ಅದೇ ಥರ ಗಂಧಕ್ ರಿವರ್ ಮಿಯಾಂಡರ್ ಮಾಡಿಕೊಂಡೆ ಕನ್ವರ್ ಲೇಕ್ನ ಫಾರ್ಮ್ ಮಾಡಿರೋದು. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಒಟ್ಟು 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು. ಅದಕ್ಕೆ ಆಪ್ಷನ್ ಬಿ, ಓನ್ಲಿ 2 ರೈಟ್ ಆನ್ಸರ್. 32ನೇ ಕ್ವೆಶನಲ್ಲಿ 3 ಪೋರ್ಟ್ ಜೊತೆಗೆ 3 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಎಷ್ಟು ಪೇರ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಕೇಳಿದ್ದಾರೆ. ಮೊದಲನೇದು ಕಾಮರಾಜಾರ್ ಪೋರ್ಟ್ ಅಂದರೆ ಎನ್ನೋರ್ ಪೋರ್ಟ್. ಇದು ಕಂಪನಿಯಾಗಿ ರಿಜಿಸ್ಟರ್ ಆಗಿರೋ ಮೊದಲನೇ ಮೇಜರ್ ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಎರಡನೇ ಪೋರ್ಟು ಮುಂದ್ರಾ ಪೋರ್ಟು. ಇದಕ್ಕೆ ಲಾರ್ಜೆಸ್ಟ್ ಪ್ರೈವೇಟ್ಲಿ ಓನ್ಡ್ ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದರೆ ಮುಂದ್ರಾ ಪೋರ್ಟು ಅದಾನಿ ಓನರ್ಶಿಪ್ಪಲ್ಲಿದೆ. ಮೂರನೇದು ವಿಶಾಖಪಟ್ಟಣಂ ಪೋರ್ಟು. ಇದಕ್ಕೆ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದರೆ ಮುಂಬೈಯಲ್ಲಿರೋ ಜವಾಹರ್ಲಾಲ್ ನೆಹರು ನವಸೇವಾ ಪೋರ್ಟು ಲಾರ್ಜೆಸ್ಟ್ ಕಂಟೈನರ್ ಪೋರ್ಟು. ಬರೀ 2 ಪೇರ್ ಮ್ಯಾಚ್ ಆಗೋದ್ರಿಂದ ಆಪ್ಷನ್ ಬಿ, ಓನ್ಲಿ 2 ಪೇರ್ಸ್ ಕರೆಕ್ಟ್ ಆನ್ಸರ್. 33ನೇ ಕ್ವೆಶನ್ನು ಕೊಟ್ಟಿರೋ 3 ಆಪ್ಷನಲ್ಲಿ ಯಾವುದು ಡೆಸಿಡಿಯಸ್ ಟ್ರೀ ಅಂತ ಕೇಳಿದ್ದಾರೆ. ಮೊದಲನೇದು ಜಾಕ್ ಫ್ರೂಟು, ಎರಡನೇದು ಮಹುವಾ, ಮೂರನೇದು ಟೀಕು. ಈ 3ರಲ್ಲಿ ಜಾಕ್ ಫ್ರೂಟು ಎವರ್ಗ್ರೀನ್ ಟ್ರೀ ಆಗುತ್ತೆ, ಇನ್ನೆರಡು ಡೆಸಿಡಿಯಸ್ ಆಗುತ್ತೆ. ಅದಕ್ಕೆ ಆಪ್ಷನ್ ಬಿ, ಓನ್ಲಿ 2 ಕರೆಕ್ಟ್ ಆನ್ಸರ್. 34ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಚೈನಾಗಿಂತ ಇಂಡಿಯಾ ಹತ್ರ ಜಾಸ್ತಿ ಏರಬಲ್ ಏರಿಯಾ ಇದೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಏರಬಲ್ ಏರಿಯಾ ಅಂದರೆ ಟೆಂಪರರಿ ಕ್ರಾಪ್ಸ್ ಹಾಕೋ ಜಾಗ. ಇದು ಇಂಡಿಯಾ ಹತ್ರನೇ ಜಾಸ್ತಿ ಇದೆ. ಎರಡನೇ ಸ್ಟೇಟ್ಮೆಂಟು ಚೈನಾಗಿಂತ ಜಾಸ್ತಿ ಇಂಡಿಯಾ ಹತ್ರ ನೀರಾವರಿ ಭೂಮಿ ಇದೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದರೆ ಚೈನಾ ಹತ್ರ ಜಾಸ್ತಿ ನೀರಾವರಿ ಭೂಮಿ ಇರೋದು. ಮೂರನೇ ಸ್ಟೇಟ್ಮೆಂಟು ಇಂಡಿಯಾಗೂ ಚೈನಾಗೂ ಕಂಪೇರ್ ಮಾಡಿದ್ರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ಇಂಡಿಯಾ ಜಾಸ್ತಿ ಪ್ರೊಡಕ್ಷನ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ನಾವು ಪ್ರೊಡಕ್ಷನಲ್ಲಿ ಚೈನಾಗಿಂತ ಹಿಂದೆ ಇದ್ದೀವಿ. ಬರೀ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಎ, ಓನ್ಲಿ 1 ರೈಟ್ ಆನ್ಸರ್. 35ನೇ ಕ್ವೆಶನಲ್ಲಿ ಸಮುದ್ರ ಮಟ್ಟ ಎಲ್ಲ ಇಳಿದು ಮಾರ್ಸ್ ಲ್ಯಾಂಡ್ ಆಗ್ತಿರೋದಕ್ಕೆ ಈ 4 ಆಪ್ಷನಲ್ಲಿ ಯಾವ್ದು ಉದಾಹರಣೆ ಕೊಡ್ಬೋದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಡಿ, ರನ್ ಆಫ್ ಕಚ್. 36ನೇ ಕ್ವೆಶನ್ನು ಫ್ಯಾಕ್ಚುಯಲ್ ಕ್ವೆಶನ್ ಕೇಳಿದ್ದಾರೆ. ಇಲ್ಮಿನೈಟ್ ಮತ್ತು ರೂಟೈಲು ರಿಚ್ ಸೋರ್ಸಸ್ ಆಫ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಡಿ, ಟೈಟಾನಿಯಂ. 37ನೇ ಕ್ವೆಶನ್ನು ಕೋಬಾಲ್ಟ್ ಮೆಟಲ್ ಬಗ್ಗೆ ಕೇಳಿದ್ದಾರೆ. ಕೋಬಾಲ್ಟ್ ಮೆಟಲ್ನ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಮಾಡೋಕ್ಕೆ ಬಳಸ್ತಾರೆ. ಈ ಕೋಬಾಲ್ಟ್ ಮೆಟಲ್ ರಿಸರ್ವ್ಸು ಯಾವ ದೇಶದಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಸಿಂಪಲ್ ಆಗಿ ಕೇಳಿದ್ದಾರೆ. ಇದ್ರ ಜೊತೆಗೆ ಒಂದು ಫ್ಯಾಕ್ಟು ಕೊಟ್ಟಿದ್ದಾರೆ. ಆ ಸಿಗೋ ಪ್ರದೇಶದಲ್ಲಿ ಪ್ರಪಂಚದ 3/4 ಭಾಗದಷ್ಟು ಕೋಬಾಲ್ಟ್ ರಿಸರ್ವ್ ಇದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಸಿ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. 38ನೇ ಕ್ವೆಶನಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಯಾವ ದೇಶ ಕಾಂಗೋ ಬೇಸಿನ್ಗೆ ಸೇರಿದ್ದು ಅಂತ ಕೇಳಿದ್ದಾರೆ. ಇದು ಮ್ಯಾಪ್ ಬೇಸ್ಡ್ ಕ್ವೆಶನ್ನು. ಇದಕ್ಕೆ ಆನ್ಸರು ಆಪ್ಷನ್ ಎ, ಕ್ಯಾಮರೂನ್. 39ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಅಮರ್ಕಂಟಕ್ ಹಿಲ್ಸು ವಿಂಧ್ಯ ಮತ್ತು ಸಹ್ಯಾದ್ರಿ ಇವೆರಡು ಸೇರೋ ಜಾಗದಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದರೆ ಅಮರ್ಕಂಟಕ್ ಹಿಲ್ಸು ಸತ್ಪುರ ರೇಂಜ್ದು ಸೌತ್ ಪಾರ್ಟಲ್ಲಿ ಬರೋದು. ಎರಡನೇ ಸ್ಟೇಟ್ಮೆಂಟು ಬಿಳಿಗಿರಿ ಹಿಲ್ಸು ಸತ್ಪುರ ರೇಂಜ್ ಪೂರ್ವ ಭಾಗ ಅಂದರೆ ಈಸ್ಟರ್ನ್ ಪಾರ್ಟ್ನ ಕಂಪ್ಲೀಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಬಿಳಿಗಿರಿ ಹಿಲ್ಸು ಸತ್ಪುರ ರೇಂಜ್ಗೆ ಬರಲ್ಲ. ಮೂರನೇ ಸ್ಟೇಟ್ಮೆಂಟು ಶೇಷಾಚಲಂ ಹಿಲ್ಸು ವೆಸ್ಟರ್ನ್ ಘಾಟ್ಸ್ ದಕ್ಷಿಣ ಭಾಗನ ಪೂರ್ಣ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸದರ್ನ್ ಮೋಸ್ಟ್ ಪಾರ್ಟ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಕಾರ್ಡಮಮ್ ಹಿಲ್ಸು ವೆಸ್ಟರ್ನ್ ಘಾಟ್ಸ್ದು ಸದರ್ನ್ ಮೋಸ್ಟ್ ಪಾರ್ಟು. ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಇಲ್ಲ. ಅದಕ್ಕೆ ಆಪ್ಷನ್ ಡಿ, ನನ್ ಇಸ್ ದ ರೈಟ್ ಆನ್ಸರ್. 40ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು
ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ರೋಡ್ ಪ್ರಾಜೆಕ್ಟ್ ಅಡಿ ಬರೋ ಈಸ್ಟ್ ವೆಸ್ಟ್ ಕಾರಿಡಾರ್ ಅಲ್ಲಿ ದಿಬ್ರುಗರ್ಗೆ ಸೂರತ್ನ ಕನೆಕ್ಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕೆಂದ್ರೆ ಈಸ್ಟ್ ವೆಸ್ಟ್ ಕಾರಿಡಾರು ಸಿಲ್ಚರ್ನ ಪೋರ್ಬಂದರ್ಗೆ ಕನೆಕ್ಟ್ ಮಾಡುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಟ್ರೈಲ್ಯಾಟರಲ್ ಹೈವೇ ಮೋರೆ ಮಣಿಪುರ್ನ ಚಿಯಾಂಗ್ ಮೈ ಥೈಲ್ಯಾಂಡ್ ಜೊತೆಗೆ ಕನೆಕ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಥ್ರೂ ಮಯನ್ಮಾರ್. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಈ ಹೈವೇ ಮೋರೆ ಮಣಿಪುರ್ನ ಮೇಸಾಟ್ ಥೈಲ್ಯಾಂಡ್ ಜೊತೆ ಕನೆಕ್ಟ್ ಮಾಡುತ್ತೆ. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಬಾಂಗ್ಲಾ ಚೈನಾ ಇಂಡಿಯಾ ಮಯನ್ಮಾರ್ ಎಕನಾಮಿಕ್ ಕಾರಿಡಾರು ವಾರಣಾಸಿನ ಚೈನಾದ ಕುನ್ಮಿಂಗ್ ಪ್ರದೇಶಕ್ಕೆ ಕನೆಕ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಈ ಕಾರಿಡಾರು ಕಲ್ಕತ್ತಾನ ಕುನ್ಮಿಂಗ್ ಪ್ರದೇಶಕ್ಕೆ ಕನೆಕ್ಟ್ ಮಾಡುತ್ತೆ. ಮೂರು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಅದಕ್ಕೆ ಆಪ್ಷನ್ ಡಿ ನನ್ನ ರೈಟ್ ಆನ್ಸರ್ ಆಗುತ್ತೆ. 41ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಫಂಡ್ಸ್. ಇದರಲ್ಲಿ ಇನ್ವೆಸ್ಟರ್ ಡೆಪಾಸಿಟ್ ಇಂದ ಬರೋ ಇಂಟ್ರೆಸ್ಟ್ ಇನ್ಕಮ್ಗೆ ಟ್ಯಾಕ್ಸ್ ಇರಲ್ಲ, ಆದರೆ ಡಿವಿಡೆಂಡ್ಗೆ ಟ್ಯಾಕ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಇಂಟ್ರೆಸ್ಟ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಇದೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ನ ಸರ್ಫೇಸಿ ಆಕ್ಟ್ ಪ್ರಕಾರ ಸಾಲಗಾರ ಅಂದ್ರೆ ಬಾರೋವರ್ ಆಗಿ ರೆಕಗ್ನೈಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕೆಂದ್ರೆ ಸರ್ಫೇಸಿ ಆಕ್ಟ್ ಅಲ್ಲಿ ಆ ಥರ ಕ್ಲಾಸ್ ಇದೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. 42ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಕೋವಿಡ್ ಆದಮೇಲೆ ವರ್ಲ್ಡಲ್ಲಿರೋ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ರೆಪೋ ರೇಟ್ನ ಜಾಸ್ತಿ ಮಾಡಿದ್ದಾವೆ, ಅಂದರೆ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ದಾವೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಇದ್ಯಾಕೆ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಎರಡನೇ ಸ್ಟೇಟ್ಮೆಂಟಲ್ಲೇ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟಲ್ಲಿ ಬ್ಯಾಂಕ್ಗಳಿಗೆ ಮಾನಿಟರಿ ಪಾಲಿಸಿ ಬಳಸಿ ಕನ್ಸ್ಯೂಮರ್ ಪ್ರೈಸಸ್ ಅಂದರೆ ಬೆಲೆ ಏರಿಕೆನ ತಡೆಯೋ ಶಕ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಮೊದಲನೇ ಸ್ಟೇಟ್ಮೆಂಟಲ್ಲಿ ಹೇಳಿರೋ ರೆಪೋ ರೇಟುನು ಮಾನಿಟರಿ ಪಾಲಿಸಿಗೆ ಬರುತ್ತೆ. ಈ ರೆಪೋ ರೇಟ್ ಇನ್ಕ್ರೀಸ್ ಮಾಡಿದ್ರೆ ಇನ್ಫ್ಲೇಷನ್ನ ಕಡಿಮೆ ಮಾಡ್ಬೋದು. ಅದಕ್ಕೆ ಸ್ಟೇಟ್ಮೆಂಟು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಆಗಿರೋದ್ರಿಂದ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. 43ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಕ್ಲೈಮೇಟ್ ಚೇಂಜ್ನ ತಡೆಯೋಕ್ಕೆ ಕಾರ್ಬನ್ ಮಾರ್ಕೆಟು ಒಂದೊಳ್ಳೆ ಅಸ್ತ್ರ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆಂದ್ರೆ ಕ್ಲೈಮೇಟ್ ಚೇಂಜ್ ತಡೆಯೋಕೆನೆ ಕಾರ್ಬನ್ ಮಾರ್ಕೆಟ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ತಂದಿರೋದು. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಕಾರ್ಬನ್ ಮಾರ್ಕೆಟ್ ಪ್ರೈವೇಟ್ ಸೆಕ್ಟರ್ ಇಂದ ಸ್ಟೇಟ್ಗೆ ರಿಸೋರ್ಸಸ್ ನ ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು. ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದ್ರೆ ಕಾರ್ಬನ್ ಮಾರ್ಕೆಟ್ ರಿಸೋರ್ಸಸ್ ನ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅದಕ್ಕೆ ಆಪ್ಷನ್ ಸಿ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್ ಆನ್ಸರ್ ಆಗುತ್ತೆ. 44ನೇ ಕ್ವೆಶನ್ ಅಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ ಆಕ್ಟಿವಿಟೀಸು RBI ಸ್ಟೆರಿಲೈಸೇಷನ್ ಪಾರ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಎ ಕಂಡಕ್ಟಿಂಗ್ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಪನ್ ಮಾರ್ಕೆಟ್ ಆಪರೇಷನ್ಸು ಮನಿ ಸಪ್ಲೈನ ಕಂಟ್ರೋಲಲ್ಲಿಡೋ ಒಂದು ಪ್ರೋಸೆಸ್ಸು. ಮಾರ್ಕೆಟಲ್ಲಿ ಮನಿ ಸಪ್ಲೈ ಜಾಸ್ತಿ ಇದ್ದಾಗ ಗೌರ್ಮೆಂಟ್ ಬಾಂಡ್ಸ್ನ ಅಡ ಇಟ್ಟು ಮನಿ ಸಪ್ಲೈನ ಕಂಟ್ರೋಲಿಗೆ ತಗೋತಾರೆ. ಅದೇ ಮಾರ್ಕೆಟಲ್ಲಿ ಮನಿ ಸಪ್ಲೈ ಕಡಿಮೆ ಇದ್ದಾಗ ಗೌರ್ಮೆಂಟ್ ಬಾಂಡ್ಸ್ನ ಬಿಡಿಸ್ಕೊಂಡು ಮಾರ್ಕೆಟಲ್ಲಿ ಮನಿ ಸಪ್ಲೈ ಜಾಸ್ತಿ ಮಾಡ್ತಾರೆ. ಇದಕ್ಕೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತಾರೆ. ಇವಾಗ 45ನೇ ಕ್ವೆಶನ್ ನೋಡೋಣ. ಕ್ವೆಶನಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಎಷ್ಟು ಆಪ್ಷನ್ಸು ಕ್ಯಾಪಿಟಲ್ ಮಾರ್ಕೆಟ್ಗೆ ಸೇರುತ್ತೆ ಅಂತ ಕೇಳಿದ್ದಾರೆ. ಅದರಲ್ಲಿ 4 ಆಪ್ಷನ್ಸ್ ಬಂದು ಗೌರ್ಮೆಂಟ್ ಬಾಂಡ್ ಮಾರ್ಕೆಟು, ಕಾಲ್ ಮನಿ ಮಾರ್ಕೆಟು, ಟಿ ಬಿಲ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟ್. ಇದರಲ್ಲಿ ಗೌರ್ಮೆಂಟ್ ಬಾಂಡ್ ಮಾರ್ಕೆಟು ಮತ್ತು ಸ್ಟಾಕ್ ಮಾರ್ಕೆಟು ಇವೆರಡೇ ಕ್ಯಾಪಿಟಲ್ ಮಾರ್ಕೆಟ್ಸ್ಗೆ ಸೇರೋದು. ಅದಕ್ಕೆ ಆನ್ಸರು ಆಪ್ಷನ್ ಬಿ ಓನ್ಲಿ 2. ಇವಾಗ 46ನೇ ಕ್ವೆಶನ್ ನೋಡೋಣ. ಕೊಟ್ಟಿರೋ 4 ಆಪ್ಷನಲ್ಲಿ ಸ್ಮಾಲ್ ಫಾರ್ಮರ್ ಲಾರ್ಜ್ ಫೀಲ್ಡ್ ಈ ಕಾನ್ಸೆಪ್ಟ್ನ ಯಾವುದು ಬೆಸ್ಟಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸ್ಮಾಲ್ ಫಾರ್ಮರ್ ಲಾರ್ಜ್ ಫೀಲ್ಡ್ ಹಿಂಗಂದ್ರೆ ಸಣ್ಣ ಕೃಷಿ ಭೂಮಿ ಇರೋ ರೈತರೆಲ್ಲ ಒಗ್ಗೂಡಿ ಜಾಸ್ತಿ ಪ್ರೊಡಕ್ಷನ್ ಮಾಡಿ ಹಂಚ್ಕೊಳ್ಳೋದು. ಇದಕ್ಕೆ ಅಣ್ಣವ್ರದ್ದು ಬಂಗಾರದ ಮನುಷ್ಯ ಫಿಲಮೇ ಎಕ್ಸಾಂಪಲು. ಈ ಕೊಟ್ಟಿರೋ 4 ಆಪ್ಷನಲ್ಲಿ ಆಪ್ಷನ್ ಬಿ ಮಾರ್ಜಿನಲ್ ಫಾರ್ಮರ್ಸ್ ಆರ್ಗನೈಸ್ ಇಂಟು ಗ್ರೂಪ್ಸ್ ಆ್ಯಂಡ್ ಸಿಂಕ್ರೊನೈಸ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಇದು ಕರೆಕ್ಟ್ ಆಗುತ್ತೆ. 47ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಸ್ಟೇಟ್ಮೆಂಟು ನೈಗರ್ ಸೀಡ್ಸ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ MSP ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ನೈಗರ್ ಸೀಡ್ಸ್ ಅಂದರೆ ಹುಚ್ಚೆಳ್ಳು ಅಂತ ಅರ್ಥ. ಇದು ಕರೆಕ್ಟು. ಯಾಕೆಂದರೆ ನೈಗರ್ ಸೀಡ್ಸ್ಗೆ ಜಾಸ್ತಿ MSP ಇರೋದು. ಎರಡನೇ ಸ್ಟೇಟ್ಮೆಂಟು ನೈಗರ್ ಸೀಡ್ಸು ಖಾರಿಫ್ ಕ್ರಾಪ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ.
ಮೂರನೇ ಸ್ಟೇಟ್ಮೆಂಟಲ್ಲಿ ಟ್ರೈಬಲ್ ಪೀಪಲ್ ಅಂದರೆ ಬುಡಕಟ್ಟು ಜನಾಂಗದವರು ಈ ನೈಗರ್ ಸೀಡ್ ಆಯಿಲ್ನ ಕುಕ್ಕಿಂಗ್ ಆಯಿಲ್ ಆಗಿ ಬಳಸ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟು. 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇವಾಗ 48ನೇ ಕ್ವೆಶನ್ ನೋಡೋಣ. ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇಂಟ್ಯಾಂಜಿಬಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಫಿಸಿಕಲ್ ಅಲ್ಲದೆ ಇರೋದು, ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಫಿಸಿಕಲ್ ಅಸೆಟ್ಸು. ಫಿಸಿಕಲ್ ಅಸೆಟ್ಸ್ಗೆ ಎಕ್ಸಾಂಪಲು ಬಿಲ್ಡಿಂಗು, ಮಿಷಿನರಿ ಇಂಥದ್ದು. ಇವಾಗ ಆಪ್ಷನ್ಸ್ ನೋಡೋಣ. ಆಪ್ಷನ್ಸಲ್ಲಿ ಬ್ರ್ಯಾಂಡು, ಇನ್ವೆಂಟರಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸು, ಮೇಲಿಂಗ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಪ್ಷನ್ಸಲ್ಲಿ ಇನ್ವೆಂಟರಿ ಫಿಸಿಕಲ್ ಅಸೆಟ್ ಆಗುತ್ತೆ, ಅಂದರೆ ಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ. ಇನ್ನು ಮಿಕ್ಕಿದ 3 ಬ್ರ್ಯಾಂಡು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸು, ಮೇಲಿಂಗ್ ಲಿಸ್ಟು, ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ. ಅದಕ್ಕೆ ಆಪ್ಷನ್ ಸಿ 3 ಓನ್ಲಿ ಆನ್ಸರ್ ಆಗುತ್ತೆ. 49ನೇ ಕ್ವೆಶನಲ್ಲಿ ಹಾರಿಜಾಂಟಲ್ ಟ್ಯಾಕ್ಸ್ ಡೆವಲ್ಯೂಷನ್ಗೆ 15 ಫೈನಾನ್ಸ್ ಕಮಿಷನ್ ಅವರು ಪಾಪ್ಯುಲೇಷನ್ ಏರಿಯಾ ಮತ್ತು ಇನ್ಕಮ್ ಡಿಸ್ಟೆನ್ಸ್ ಬಿಟ್ಟು ಕೊಟ್ಟಿರೋ 4 ಆಪ್ಷನಲ್ಲಿ ಎಷ್ಟನ್ನ ಮಾನದಂಡವಾಗಿ ತಗೋತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸು, ಫಾರೆಸ್ಟ್ ಅಂಡ್ ಎಕಾಲಜಿ, ಗವರ್ನೆನ್ಸ್ ರಿಫಾರ್ಮ್ಸು, ಸ್ಟೇಬಲ್ ಗವರ್ಮೆಂಟು, ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಪ್ಷನ್ಸಲ್ಲಿ ಗವರ್ಮೆಂಟ್ ರಿಫಾರ್ಮ್ಸು, ಸ್ಟೇಬಲ್ ಗವರ್ಮೆಂಟು ಮಾನದಂಡ ಆಗಲ್ಲ. ಇನ್ನು ಮಿಕ್ಕಿರೋ 3 ಆಪ್ಷನ್ಸು ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸು, ಫಾರೆಸ್ಟ್ ಅಂಡ್ ಎಕಾಲಜಿ, ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಈ 3 ಮಾನದಂಡ ಆಗುತ್ತೆ. ಅದಕ್ಕೆ ಆಪ್ಷನ್ ಬಿ ಓನ್ಲಿ 3 ಕರೆಕ್ಟ್. ಇವಾಗ 50ನೇ ಕ್ವೆಶನ್ ನೋಡೋಣ. UNOPS ಸಸ್ಟೈನಬಲ್ ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನೋವೇಷನು ಈ ಕೊಟ್ಟಿರೋ 4 ಆಪ್ಷನಲ್ಲಿ ಎಷ್ಟರ ಮೇಲೆ ಇನ್ವೆಸ್ಟ್ಮೆಂಟ್ ಹಾಕಕ್ಕೆ ಫೋಕಸ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಅಲ್ಲಿ ಅಫೋರ್ಡಬಲ್ ಹೌಸಿಂಗು, ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟು, ಹೆಲ್ತ್ ಕೇರು, ರಿನ್ಯೂವೇಬಲ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ UNOPS ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಬಿಟ್ಟು ಇನ್ನೆಲ್ಲದ್ರ ಮೇಲೂ ಇನ್ವೆಸ್ಟ್ಮೆಂಟ್ ಹಾಕಕ್ಕೆ ಫೋಕಸ್ ಮಾಡುತ್ತೆ. ಅದಕ್ಕೆ ಆಪ್ಷನ್ ಸಿ ಓನ್ಲಿ 3 ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. 51ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಹೋಮ್ ಗಾರ್ಡ್ಸ್ ಆಕ್ಟ್ ಅಂಡ್ ರೂಲ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಪ್ರಕಾರ ಹೋಮ್ ಗಾರ್ಡ್ಸ್ನ ಅಪಾಯಿಂಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. 2ನೇ ಸ್ಟೇಟ್ಮೆಂಟ್ ಅಲ್ಲಿ ಹೋಮ್ ಗಾರ್ಡ್ಸು ಆಂತರಿಕ ಭದ್ರತೆ ಕಾಪಾಡಕ್ಕೆ ಪೊಲೀಸ್ ಪಡೆಗಳ ಜೊತೆ ಸಹಾಯಕ ಪಡೆಯಾಗಿ ಕೆಲಸ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. 3ನೇ ಸ್ಟೇಟ್ಮೆಂಟ್ ಅಲ್ಲಿ ಬಾರ್ಡರ್ ವಿಂಗ್ ಹೋಮ್ ಗಾರ್ಡ್ಸ್ ಬೆಟಾಲಿಯನ್ನ ಇನ್ಫಿಲ್ಟ್ರೇಷನ್ ತಡೆಯಕ್ಕೆ ಕೆಲವು ಸ್ಟೇಟ್ಸ್ ಅಲ್ಲಿ ನೇಮಕ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಬಾರ್ಡರ್ ವಿಂಗ್ ಹೋಮ್ ಗಾರ್ಡ್ಸ್ ಎಲ್ಲೆಲ್ಲಿ ವಲ್ನರಬಲ್ ಏರಿಯಾಸ್ ಇರುತ್ತೋ ಅಲ್ಲಿ ಆರ್ಮಿ ಜೊತೆ ಸಹಾಯಕ ಪಡೆಯಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಬರೀ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗುತ್ತೆ. ಅದಕ್ಕೆ ಆನ್ಸರು ಆಪ್ಷನ್ ಬಿ ಓನ್ಲಿ 2. 52ನೇ ಕ್ವೆಶನ್ ಅಲ್ಲಿ 3 ಪೇರ್ ಕೊಟ್ಟು ಎಷ್ಟು ಪೇರ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಮೊದಲನೇ ಪೇರ್ ಅಲ್ಲಿ ಅನ್ಆಥರೈಸ್ಡ್ ವೇರಿಂಗ್ ಆಫ್ ಪೊಲೀಸ್ ಅಂಡ್ ಮಿಲಿಟರಿ ಯೂನಿಫಾರ್ಮ್ಸ್ ಅಂದ್ರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಪಡದೇ ಇರೋರು ಯೂನಿಫಾರ್ಮ್ ಹಾಕೊಳ್ದೇ ಇರೋಕೆ ತಂದ ಆಕ್ಟ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ 1923 ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಯಾಕಂದ್ರೆ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅನ್ಆಥರೈಸ್ಡ್ ವೇರಿಂಗ್ ಆಫ್ ಯೂನಿಫಾರ್ಮ್ಸ್ನ ಪನಿಷಬಲ್ ಮಾಡಿತ್ತು. 2ನೇ ಪೇರಲ್ಲಿ ಪೊಲೀಸ್ ಅಥವಾ ಮಿಲಿಟರಿ ಅವ್ರ ಡ್ಯೂಟಿ ಪರ್ಫಾರ್ಮ್ ಮಾಡುವಾಗ ಯಾರಾದರೂ ಮಿಸ್ಗೈಡ್ ಮಾಡಿದ್ರೆ ಅವ್ರಿಗೆ ಪನಿಷ್ ಮಾಡೋ ಆ್ಯಕ್ಟ್ ಅಂತ ಕೊಟ್ಟು ಇದಕ್ಕೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಪೊಲೀಸ್ ಅಥವಾ ಮಿಲಿಟರಿನ ಮಿಸ್ಗೈಡ್ ಮಾಡಿದ್ರೆ ಪನಿಷ್ ಮಾಡೋ ಆಕ್ಟ್ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಆಗುತ್ತೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲ. 3ನೇ ಪೇರಲ್ಲಿ ಸೆಲೆಬ್ರೇಟರಿ ಗನ್ಫೈರ್ ಇಂದ ಬೇರೆಯವ್ರ ಸೇಫ್ಟಿಗೆ ಭಂಗ ತರೋದನ್ನ ತಡೆಯೋ ಆಕ್ಟ್ 2019 ಅಲ್ಲಿ ಅಮೆಂಡ್ಮೆಂಟ್ ಆಗಿರೋ ಆರ್ಮ್ಸ್ ಆಕ್ಟ್ ಅಂತ ಕೊಟ್ಟಿದ್ದಾರೆ. ಈ ಸೆಲೆಬ್ರೇಟರಿ ಗನ್ಫೈರ್ ತುಂಬಾ ನ್ಯೂಸ್ ಆಗಿತ್ತು. ಯಾಕೆಂದ್ರೆ ಮದುಮಗಂಗೆ ಗನ್ ಶಾಟ್ಸ್ ಬಿದ್ದು ತೀರ್ಕೊಂಡಿದ್ದ. ಅದಕ್ಕೆ ರೀಸೆಂಟ್ ಅಮೆಂಡ್ಮೆಂಟ್ ಅಲ್ಲಿ ಈ ಸೆಲೆಬ್ರೇಟರಿ ಗನ್ಫೈರ್ ನ ಕವರ್ ಮಾಡಿ ಅದನ್ನ ಬ್ಯಾನ್ ಮಾಡಿದ್ದಾರೆ. ಇವಾಗ ಮೊದಲನೇದು 3ನೇದು ಈ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ಆಪ್ಷನ್ ಬಿ ಓನ್ಲಿ 2 ಇದೇ ರೈಟ್ ಆನ್ಸರ್. 53ನೇ ಕ್ವೆಶನ್ ಅಲ್ಲಿ 3 ಪೇರ್ ಕೊಟ್ಟು ಎಷ್ಟು ಪೇರ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಲೊಕೇಶನ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಪೇರಲ್ಲಿ ನಾರ್ತ್ ಕಿವು ಇಟುರಿ ಕೊಟ್ಟು ವಾರ್ ಬಿಟ್ವೀನ್ ಅರ್ಮೇನಿಯಾ ಅಂಡ್ ಅಜರ್ಬೈಜಾನ್ ಅಂತ ರೀಸನ್ ಕೊಟ್ಟಿದ್ದಾರೆ. ಇದು ರಾಂಗ್ ರೀಸನ್. ಯಾಕಂದ್ರೆ ನಾರ್ತ್ ಕಿವು ಇಟುರಿ ಇರೋದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋಲಿ ಇತುರಿ ಕಾನ್ಫ್ಲಿಕ್ಟ್ 2 ಎಥ್ನಿಕ್ ಗ್ರೂಪ್ಸ್ ಮಧ್ಯೆ ಇದ್ರೆ ಕಿವು ಕಾನ್ಫ್ಲಿಕ್ಟ್ ನಾರ್ತ್ ಮತ್ತೆ ಸೌತ್ ಕಿವು ಮಧ್ಯೆ ಇರೋ ಆರ್ಮ್ಡ್ ಕಾನ್ಫ್ಲಿಕ್ಟ್. ಸೊ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗತ್ತೆ. 2ನೇ ಪೇರಲ್ಲಿ ನಗಾರ್ನೋ ಮತ್ತೆ ಕಾರ್ಬಾಕ್ ಅಂತ ಕೊಟ್ಟು ಇನ್ಸರ್ಜೆನ್ಸಿ ಇನ್ ಮೊಜಾಂಬಿಕ್ ಅಂತ ರೀಸನ್ ಕೊಟ್ಟಿದ್ದಾರೆ. ಈ ರೀಸನ್ ತಪ್ಪಾಗುತ್ತೆ. ಯಾಕಂದ್ರೆ ನಗಾರ್ನೋ ಮತ್ತೆ ಕಾರ್ಬಾಕು ವಾರ್ ಬಿಟ್ವೀನ್ ಅರ್ಮೇನಿಯಾ ಅಂಡ್ ಅಜರ್ಬೈಜಾನ್ ಆಗುತ್ತೆ. 3ನೇ ಪೇರು ಕೇರ್ಸನ್ ಅಂಡ್ ಝಪೋರಿಜಿಯಾ ಅಂತ ಕೊಟ್ಟು ಡಿಸ್ಪ್ಯೂಟ್ ಬಿಟ್ವೀನ್ ಇಸ್ರೇಲ್ ಅಂಡ್ ಲೆಬನನ್ ಅಂತ ಕೊಟ್ಟಿದ್ದಾರೆ.
ಇದು ತಪ್ಪಾಗುತ್ತೆ, ಯಾಕೆಂದ್ರೆ ಕೇರ್ಸನ್ ಅಂಡ್ ಜಪೋರಿಸಿಯಾ ಯುಕ್ರೇನಲ್ಲಿರೋ ಜಾಗಗಳು, ಇವಾಗ ರಷ್ಯಾ ವಶಪಡಿಸ್ಕೊಂಡಿರೋ ಜಾಗಗಳು. ಅದಕ್ಕೆ 3 ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಆಪ್ಷನ್ ಡಿ ನನ್ ಇಸ್ ದ ರೈಟ್ ಆನ್ಸರ್. 54ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದರೆ. ಮೊದಲನೇ ಸ್ಟೇಟ್ಮೆಂಟು ಇಸ್ರೇಲು ಕೆಲವು ಅರಬ್ ನೇಷನ್ಸ್ ಜೊತೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಬೆಳೆಸ್ಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಅರಬ್ ಪೀಸ್ ಇನಿಷಿಯೇಟಿವ್ ನ ಇಸ್ರೇಲ್ ಮತ್ತೆ ಅರಬ್ ಲೀಗು ಸೌದಿ ಅರೇಬಿಯಾದ ಮಧ್ಯಸ್ಥಿಕೆಯಲ್ಲಿ ಸೈನ್ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಅರಬ್ ಪೀಸ್ ಇನಿಷಿಯೇಟಿವ್ ಇನ್ನೂ ಸೈನ್ ಆಗಿಲ್ಲ. ಸ್ಟೇಟ್ಮೆಂಟ್ 1 ಕರೆಕ್ಟು, ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 55ನೇ ಕ್ವೆಶನ್ ಅಲ್ಲಿ 4 ಅವಾರ್ಡ್ ಜೊತೆ 4 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಕಳೆದ 4 ವರ್ಷದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರೋ ಕ್ರೀಡಾಪಟುಗಳಿಗೆ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಯಾಕಂದ್ರೆ ಖೇಲ್ ರತ್ನ ಅವಾರ್ಡ್ ಕ್ರೈಟೀರಿಯಾನೇ ರೀಸನ್ ಆಗಿ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಅರ್ಜುನ್ ಅವಾರ್ಡ್ ಸ್ಪೋರ್ಟ್ಸ್ ಅಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಯಾಕಂದ್ರೆ ಅರ್ಜುನ ಅವಾರ್ಡ್ ಅಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಒಂದು ಕ್ಯಾಟಗರಿ ಅಷ್ಟೇ. ಅರ್ಜುನ್ ಅವಾರ್ಡ್ ಕೊಡೋದು ಆ ಟೈಮ್ ಫ್ರೇಮ್ ಅಲ್ಲಿ ಬರೋ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ಸ್ಗೆ. ಮೂರನೇ ಸ್ಟೇಟ್ಮೆಂಟ್ ದ್ರೋಣಾಚಾರ್ಯ ಅವಾರ್ಡ್ ಕೋಚ್ ಗಳಿಗೆ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್, ಯಾಕಂದ್ರೆ ಒಳ್ಳೆ ಸಾಧನೆ ಮಾಡಿರೋ ಕೋಚಸ್ಗೆ ದ್ರೋಣಾಚಾರ್ಯ ಅವಾರ್ಡ್ ಕೊಡೋದು. ನಾಲ್ಕನೇ ಸ್ಟೇಟ್ಮೆಂಟ್ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ರಿಟೈರ್ಮೆಂಟ್ ಆದ್ಮೇಲೂ ಅವ್ರ ಸ್ಪೋರ್ಟ್ಸ್ಗೆ ಕಾಂಟ್ರಿಬ್ಯೂಷನ್ ಕೊಡೋ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಕೊಡೋದು ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಯಾಕಂದ್ರೆ ಈ ಅವಾರ್ಡ್ ಕೊಡೋದು ಸ್ಪೋರ್ಟ್ಗೆ ಮಾಡಿರೋ ಕಾಂಟ್ರಿಬ್ಯೂಷನ್ ಗುರುತಿಸಿ ಕಾರ್ಪೊರೇಟ್ ಬಾಡೀಸ್ಗೆ ಅಥವಾ ವಾಲಂಟರಿ ಆರ್ಗನೈಸೇಷನ್ಸ್ಗೆ. ಫಸ್ಟ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, ಅದಕ್ಕೆ ಆನ್ಸರ್ ಆಪ್ಷನ್ ಬಿ ಓನ್ಲಿ 2. 56ನೇ ಕ್ವೆಶನ್ ಅಲ್ಲಿ 44ನೇ ಚೆಸ್ ಒಲಿಂಪಿಯಾಡ್ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಇದೇ ಮೊದಲನೇ ಬಾರಿಗೆ ಈ ಒಲಿಂಪಿಯಾಡ್ ಇಂಡಿಯಾದಲ್ಲಿ ನಡೀತು ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್, ಯಾಕಂದ್ರೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಡೀತಿರೋದಕ್ಕೆ ತುಂಬಾ ನ್ಯೂಸ್ ಆಗಿತ್ತು. ಎರಡನೇ ಸ್ಟೇಟ್ಮೆಂಟ್ ಚೆಸ್ ಒಲಿಂಪಿಯಾಡ್ ಅಫಿಷಿಯಲ್ ಮಾಸ್ಕಾಟ್ಗೆ ತಂಬಿ ಅಂತ ಹೆಸರಿಟ್ಟಿದ್ರು ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್, ಯಾಕಂದ್ರೆ ಆರ್ಸ್ನ ಮ್ಯಾಸ್ಕಾಟ್ ಮಾಡಿದ್ರು, ಅದ್ರ ಹೆಸರು ತಂಬಿ ಅಂತ ಇಟ್ಟಿದ್ರು. ಮೂರನೇ ಸ್ಟೇಟ್ಮೆಂಟ್ ಚೆಸ್ ಒಲಿಂಪಿಯಾಡ್ ಓಪನ್ ಸೆಕ್ಷನ್ ಅಲ್ಲಿ ವಿನ್ ಆಗೋ ಟೀಮ್ಗೆ ವೆರಾಮೆಂಚಿಕ್ ಕಪ್ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಓಪನ್ ಸೆಕ್ಷನ್ ಅಲ್ಲಿ ವಿನ್ ಆಗೋ ಟೀಮ್ಗೆ ಹ್ಯಾಮಿಲ್ಟನ್ ರಸಲ್ ಕಪ್ ಕೊಡ್ತಾರೆ. ನಾಲ್ಕನೇ ಸ್ಟೇಟ್ಮೆಂಟ್ ಚೆಸ್ ಒಲಿಂಪಿಯಾಡ್ ವುಮೆನ್ ಸೆಕ್ಷನ್ ಅಲ್ಲಿ ಟ್ರೋಫಿ ಗೆದ್ದವ್ರಿಗೆ ಹ್ಯಾಮಿಲ್ಟನ್ ರಸಲ್ ಕಪ್ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ವುಮೆನ್ ಸೆಕ್ಷನ್ ಅಲ್ಲಿ ಗೆದ್ದವ್ರಿಗೆ ವೆರಾಮೆಂಚಿಕ್ ಕಪ್ ಕೊಡ್ತಾರೆ. ಫಸ್ಟ್ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ಕರೆಕ್ಟ್ ಆನ್ಸರ್. 57ನೇ ಕ್ವೆಶನ್ ಅಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಅಂತ ಕೊಟ್ಟು 3 ಪೇರ್ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಸರಿ ಇದೆ ಅಂತ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಪೇರ್ ಅಲ್ಲಿ ಡಾನ್ಬಾಸ್ ಕಾನ್ಫ್ಲಿಕ್ಟ್ ಸಿರಿಯಾದಲ್ಲಿ ನಡೀತಿರೋದು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕೆಂದ್ರೆ ಡಾನ್ಬಾಸ್ ಯುಕ್ರೇನ್ ಅಲ್ಲಿ ಇರೋದು, ಇವಾಗ ರಷ್ಯಾ ವಶಪಡಿಸ್ಕೊಂಡಿರೋದಕ್ಕೆ ನ್ಯೂಸ್ ಅಲ್ಲಿದೆ. ಎರಡನೇ ಪೇರ್ ಅಲ್ಲಿ ಕಚಿನ್ ಕಾನ್ಫ್ಲಿಕ್ಟ್ ಇಥಿಯೋಪಿಯಾದಲ್ಲಿ ನಡೀತಿರೋದು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್, ಯಾಕಂದ್ರೆ ಈ ಕಾನ್ಫ್ಲಿಕ್ಟ್ ಮಯನ್ಮಾರ್ ಅಲ್ಲಿ ನಡೀತಿರೋದು. ಮೂರನೇ ಪೇರ್ ಅಲ್ಲಿ ಟಿಗ್ರೆ ಕಾನ್ಫ್ಲಿಕ್ಟ್ ನಾರ್ತ್ ಯೆಮನ್ ಅಲ್ಲಿ ನಡೀತಿರೋದು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್, ಯಾಕಂದ್ರೆ ಟಿಗ್ರೆ ಕಾನ್ಫ್ಲಿಕ್ಟ್ ಇಥಿಯೋಪಿಯಾದಲ್ಲಿ ನಡೀತಿರೋದು. 3 ಸ್ಟೇಟ್ಮೆಂಟ್ ರಾಂಗ್ ಆಗೋದ್ರಿಂದ ಆಪ್ಷನ್ ಡಿ ನನ್ ಇಸ್ ದ ರೈಟ್ ಆನ್ಸರ್. 58ನೇ ಕ್ವೆಶನ್ ಕರೆಂಟ್ ಅಫೇರ್ಸ್ ಕ್ವೆಶನ್. ಚಾಡ್, ಗುನಿಯಾ, ಮಾಲಿ, ಸುಡಾನ್ ಈ ದೇಶಗಳು ಇತ್ತೀಚಿನ ವರ್ಷದಲ್ಲಿ ಯಾವ ರೀಸನ್ಗೆ ನ್ಯೂಸ್ ಅಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಸಕ್ಸಸ್ಫುಲ್ ಕೂಪ್ಸ್. ಕೂಪ್ಸ್ ಅಂದ್ರೆ ಮಿಲಿಟರಿ ಗೌರ್ಮೆಂಟ್ ವಿರುದ್ಧ ದಂಗೆ ಹೇಳೋದು. 59ನೇ ಕ್ವೆಶನ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಎಷ್ಟು ಇಂಡಸ್ಟ್ರೀಸ್ ನ ಡಿಕಾರ್ಬನೈಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೊಟ್ಟು ಫರ್ಟಿಲೈಸರ್ ಪ್ಲಾಂಟ್ಸ್, ಆಯಿಲ್ ರಿಫೈನರೀಸ್, ಸ್ಟೀಲ್ ಪ್ಲಾಂಟ್ಸ್ ಅಂತ 3 ಇಂಡಸ್ಟ್ರೀಸ್ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಆಲ್ 3, ಯಾಕಂದ್ರೆ ಕೊಟ್ಟಿರೋ 3 ಇಂಡಸ್ಟ್ರೀಸ್ ಕಾರ್ಬನ್ ಡೈಆಕ್ಸೈಡ್ ನ ಎಮಿಷನ್ ಮಾಡ್ತವೆ. ಅದಕ್ಕೆ ಗ್ರೀನ್ ಹೈಡ್ರೋಜನ್ ಈ 3 ಇಂಡಸ್ಟ್ರೀಸ್ ನು ಡಿಕಾರ್ಬನೈಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. 60ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ G20 ಗ್ರೂಪ್ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ ಮತ್ತೆ ಫೈನಾನ್ಸ್ ಮಿನಿಸ್ಟರ್ಗಳಿಗೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇಶ್ಯೂಸ್ ನ ಡಿಸ್ಕಸ್ ಮಾಡೋ ವೇದಿಕೆ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್, ಯಾಕೆಂದ್ರೆ G20 ಇದೇ ಉದ್ದೇಶ ಇಟ್ಕೊಂಡೇ ಸ್ಥಾಪನೆ ಆಗಿದ್ದು. ಇವಾಗ ಎರಡನೇ ಸ್ಟೇಟ್ಮೆಂಟ್ ನೋಡೋಣ. G20 ಗ್ರೂಪ್ ಅಲ್ಲಿ ಇಂಡಿಯಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಜಾಸ್ತಿ ಒತ್ತು ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಇಂಡಿಯಾದು ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರು ಇದೆ. 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ಬೋತ್ ಕರೆಕ್ಟ್ ಇಸ್ ದ ರೈಟ್ ಆನ್ಸರ್.
61ನೇ ಕ್ವೆಶನ್ನು, ಇಂಡಿಯನ್ ಹಿಸ್ಟ್ರಿಲಿ ಅಲೆಕ್ಸಾಂಡರ್ ರಿಯಾ, ಎಚ್ ಲಾಂಗರ್ಸ್ಟ್, ರಾಬರ್ಟ್ ಸಿವಲ್, ಜೇಮ್ಸ್ ಬರ್ಗಸ್, ವಾಲ್ಟರ್ ಇಲಿಯಟ್ ಇವರು ಯಾವುದ್ರ ಜೊತೆ ಅಸೋಸಿಯೇಟ್ ಆಗಿದ್ರು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಎ, ಆರ್ಕಿಯೋಲಜಿಕಲ್ ಎಕ್ಸ್ಕವೇಷನ್ಸ್. 62ನೇ ಕ್ವೆಶನಲ್ಲಿ 3 ಪೇರ್ ಕೊಟ್ಟು ಇದರಲ್ಲಿ ಎಷ್ಟು ಪೇರ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಕೇಳಿದ್ದಾರೆ. ಮೊದಲನೇ ಪೇರಲ್ಲಿ ಬೇಸ್ ನಗರ್ ಶೈವೈಟ್ ಕೇವ್ ಶ್ರೈನ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದರೆ ಇಲ್ಲಿ ವರಾಹಮೂರ್ತಿ ಫೇಮಸ್ಸು, ಅದಕ್ಕೆ ಇದು ವೈಷ್ಣವ ಕೇವ್ ಶ್ರೈನ್ ಆಗುತ್ತೆ. ಎರಡನೇ ಪೇರಲ್ಲಿ ಬಾಜಾ ಬುದ್ಧಿಸ್ಟ್ ಕೇವ್ ಶ್ರೈನ್ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ, ಬಾಜಾ ಬುದ್ಧಿಸ್ಟ್ ಕೇವ್ ಶ್ರೈನ್ಗೆ ಫೇಮಸ್ಸು. ಮೂರನೇ ಪೇರಲ್ಲಿ ಸಿತ್ತನವಾಸಲು ಜೈನ್ ಕೇವ್ ಶ್ರೈನ್ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದರೆ ಸಿತ್ತನವಾಸಲು ಫೇಮಸ್ ಜೈನ ಕೇವ್ ಶ್ರೈನು. ಸೆಕೆಂಡ್ ಆ್ಯಂಡ್ ಥರ್ಡ್ ಪೇರ್ ಅಷ್ಟೇ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ಕರೆಕ್ಟ್ ಆನ್ಸರು. 63ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದರೆ. ಮೊದಲನೇ ಸ್ಟೇಟ್ಮೆಂಟು 7th ಆಗಸ್ಟು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು, ಯಾಕಂದರೆ 7th ಆಗಸ್ಟ್ನ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಎರಡನೇ ಸ್ಟೇಟ್ಮೆಂಟು 1905ಯಲ್ಲಿ 7th ಆಗಸ್ಟು ಸ್ವದೇಶಿ ಮೂವ್ಮೆಂಟ್ ಶುರು ಆಗಿದ್ದು ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟು. ಜೊತೆಗೆ ಸ್ವದೇಶಿ ಮೂವ್ಮೆಂಟ್ನ ಜ್ಞಾಪಿಸ್ಕೊಳ್ಳೋಕ್ಕೆ 7th ಆಗಸ್ಟು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಆಗಿ ಸೆಲೆಬ್ರೇಟ್ ಮಾಡೋದು. ಸ್ಟೇಟ್ಮೆಂಟ್ 1 ಕರೆಕ್ಟ್ ಎಕ್ಸ್ಪ್ಲನೇಷನು, ಅದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. 64ನೇ ಕ್ವೆಶನಲ್ಲಿ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಪ್ರಕಾರ ನ್ಯಾಷನಲ್ ಫ್ಲಾಗ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು 600 mm × 400 mm ಒನ್ ಆಫ್ ದ ಸ್ಟ್ಯಾಂಡರ್ಡ್ ಸೈಜ್ ಆಫ್ ನ್ಯಾಷನಲ್ ಫ್ಲಾಗ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟು, ಯಾಕಂದರೆ ಫ್ಲಾಗ್ ಕೋಡಲ್ಲಿರೋ ಎಷ್ಟೋ ಸ್ಟ್ಯಾಂಡರ್ಡ್ ಸೈಜಸ್ಸಲ್ಲಿ 600 mm × 400 mm ಇರಲ್ಲ. ಎರಡನೇ ಸ್ಟೇಟ್ಮೆಂಟಲ್ಲಿ ಫ್ಲಾಗ್ ಲೆಂತ್ಗೂ ಹೈಟ್ಗೂ ಇರೋ ರೇಷಿಯೋ 3:2 ಇರಬೇಕು ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟು, ಡೈರೆಕ್ಟಾಗಿ ಫ್ಲಾಗ್ ಕೋಡ್ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಡಿ ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್, ಸ್ಟೇಟ್ಮೆಂಟ್ 2 ಕರೆಕ್ಟ್ ಇಸ್ ದ ರೈಟ್ ಆನ್ಸರ್. 65ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಪ್ರತಿ ವರ್ಷ 26 ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಅಂದರೆ ಸಂವಿಧಾನ ದಿನವಾಗಿ ಆಚರಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಇದು ಫ್ಯಾಕ್ಚುಯಲ್ ಸ್ಟೇಟ್ಮೆಂಟು, ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಎರಡನೇ ಸ್ಟೇಟ್ಮೆಂಟು 26 ನವೆಂಬರ್ 1949ನಲ್ಲಿ ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಡ್ರಾಫ್ಟಿಂಗ್ ಕಮಿಟಿನ ರಚಿಸ್ತು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟು, ಯಾಕಂದರೆ ಡ್ರಾಫ್ಟಿಂಗ್ ಕಮಿಟಿ ಫಾರ್ಮ್ ಆಗಿದ್ದು 29th ಆಗಸ್ಟ್ 1947ನಲ್ಲಿ. ಬರೀ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್, ರೈಟ್ ಆನ್ಸರ್ ಆಗುತ್ತೆ. 66ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಸ್ವಿಟ್ಜರ್ಲ್ಯಾಂಡು ಬೆಲೆ ಆಧಾರದ ಮೇಲೆ ಒನ್ ಆಫ್ ದ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ಗೋಲ್ಡ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು, ಯಾಕಂದರೆ ಸ್ವಿಟ್ಜರ್ಲ್ಯಾಂಡು ಜಾಸ್ತಿ ಚಿನ್ನನ ಎಕ್ಸ್ಪೋರ್ಟ್ ಮಾಡುತ್ತೆ. ಎರಡನೇ ಸ್ಟೇಟ್ಮೆಂಟಲ್ಲಿ ಸ್ವಿಟ್ಜರ್ಲ್ಯಾಂಡ್ ಹತ್ರ ಪ್ರಪಂಚದ 2ನೇ ಅತಿ ದೊಡ್ಡ ಗೋಲ್ಡ್ ರಿಸರ್ವ್ ಇದೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟು, ಯಾಕಂದರೆ ಗೋಲ್ಡ್ ರಿಸರ್ವ್ಸ್ಗೆ ಬಂದರೆ US ಫಸ್ಟ್ ಬರುತ್ತೆ, ಜರ್ಮನಿ ಸೆಕೆಂಡ್ ಬರುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಒಂದೇ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ರೈಟ್ ಆನ್ಸರು. 67ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟಲ್ಲಿ ಟ್ರೇಡ್ ಆ್ಯಂಡ್ ಟೆಕ್ನಾಲಜಿ ಕೌನ್ಸಿಲ್ನ USA ಮತ್ತು ಯುರೋಪಿಯನ್ ಯೂನಿಯನ್ ಸೇರಿ ಸ್ಥಾಪಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು, ಯಾಕಂದರೆ ಟ್ರೇಡ್ ಆ್ಯಂಡ್ ಟೆಕ್ನಾಲಜಿ ಕೌನ್ಸಿಲು USA ಮತ್ತು ಯುರೋಪಿಯನ್ ಯೂನಿಯನ್ ಇನಿಷಿಯೇಟಿವ್. ಎರಡನೇ ಸ್ಟೇಟ್ಮೆಂಟಲ್ಲಿ ಟೆಕ್ನಾಲಜಿಕಲ್ ಪ್ರೋಸೆಸ್ ಮತ್ತು ಪ್ರೊಡಕ್ಟಿವಿಟಿನ ತಮ್ಮ ಕಂಟ್ರೋಲ್ಗೆ ತಗೊಳ್ಳೋಕ್ಕೆ ಈ ಟ್ರೇಡ್ ಆ್ಯಂಡ್ ಟೆಕ್ನಾಲಜಿ ಕೌನ್ಸಿಲ್ ಮೂಲಕ ಸಾಧ್ಯ ಅಂತ USA ಮತ್ತು EU ಅಂದ್ಕೊಂಡಿದ್ದಾವೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟು, ಯಾಕಂದರೆ ಟ್ರೇಡ್ ಆ್ಯಂಡ್ ಟೆಕ್ನಾಲಜಿ ಕೌನ್ಸಿಲ್ದು ಆಬ್ಜೆಕ್ಟಿವ್ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಪ್ರಕಾರ ಹ್ಯೂಮನ್ ರೈಟ್ಸ್ನ ಮನಸ್ಸಲ್ಲಿಟ್ಕೊಂಡು ಟೆಕ್ನಾಲಜಿ ಪ್ರೋಗ್ರೆಸ್ನ ಮಾಡೋದಾಗಿತ್ತು. ಅದಕ್ಕೆ ಫಸ್ಟ್ ಸ್ಟೇಟ್ಮೆಂಟ್ ಒಂದೇ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ರೈಟ್ ಆನ್ಸರ್. 68ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಇಂಡಿಯಾ ಗ್ಲೋಬಲ್ ಗೂಡ್ಸ್ ಎಕ್ಸ್ಪೋರ್ಟ್ಸ್ಗೆ 3.2% ಅಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟು, ಯಾಕಂದರೆ ಗೌರ್ಮೆಂಟ್ ರೆಕಾರ್ಡ್ ಪ್ರಕಾರ 1.8% ಅಷ್ಟೇ ಗ್ಲೋಬಲ್ ಎಕ್ಸ್ಪೋರ್ಟ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡೋದು. ಎರಡನೇ ಸ್ಟೇಟ್ಮೆಂಟಲ್ಲಿ ಫಾರಿನ್ ಕಂಪನೀಸು ಮತ್ತು ಲೋಕಲ್ ಇಂಡಿಯನ್ ಕಂಪನೀಸು PLI ಸ್ಕೀಮ್ ಅಡ್ವಾಂಟೇಜ್ ತಗೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. PLI ಸ್ಕೀಮು ತುಂಬ ನ್ಯೂಸಲ್ಲಿದೆ. ಎರಡನೇ ಸ್ಟೇಟ್ಮೆಂಟ್ ಒಂದೇ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. 69ನೇ ಕ್ವೆಶನ್ನು ಸ್ಟೆಬಿಲಿಟಿ ಅಂಡ್ ಗ್ರೋತ್ ಪ್ಯಾಕ್ಟ್ ಅನ್ನೋ ಯುರೋಪಿಯನ್ ಯೂನಿಯನ್ ಟ್ರೀಟಿ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟಲ್ಲಿ ಈ ಟ್ರೀಟಿ ಯುರೋಪಿಯನ್ ಯೂನಿಯನ್ ಮೆಂಬರ್ ಕಂಟ್ರೀಸ್ದು ಬಜೆಟರಿ ಡಿಫಿಸಿಟ್ ಅಂದರೆ ಬಜೆಟ್ ಕೊರತೆನ ಲಿಮಿಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟು ಕರೆಕ್ಟು, ಯಾಕಂದರೆ 2009ನಲ್ಲಿ ಯೂರೋಝೋನ್ ಡೆಪ್ಟ್ ಕ್ರೈಸಿಸ್ ಆಗಿತ್ತು. ಅದಕ್ಕೆ ಈ ಟ್ರೀಟಿ ಮುಖಾಂತರ ಬಜೆಟರಿ ಡಿಫಿಸಿಟ್ನ ಲಿಮಿಟ್ ಮಾಡ್ತಾರೆ.
ಎರಡನೇ ಸ್ಟೇಟ್ಮೆಂಟು, ಈ ಟ್ರೀಟಿ ಮೆಂಬರ್ ಕಂಟ್ರೀಸ್ಗೆ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳನ್ನ ಶೇರ್ ಮಾಡೋಕ್ಕೆ ಹೇಳುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟು ತಪ್ಪು. ಈ ಟ್ರೀಟಿಯಲ್ಲಿ ಆ ಥರ ಶೇರ್ ಮಾಡೋ ಕ್ಲಾಸಸ್ ಏನಿಲ್ಲ. ಮೂರನೇ ಸ್ಟೇಟ್ಮೆಂಟು, ಈ ಟ್ರೀಟಿ ಮೆಂಬರ್ ಕಂಟ್ರೀಸ್ಗೆ ಟೆಕ್ನಾಲಜಿ ಶೇರ್ ಮಾಡ್ಕೊಳ್ಳೋಕ್ಕೆ ಹೇಳುತ್ತೆ ಅಂತ ಕೊಟ್ಟಿದ್ದಾರೆ. ಮೂರನೇ ಸ್ಟೇಟ್ಮೆಂಟು ತಪ್ಪು. ಟೆಕ್ನಾಲಜಿ ಶೇರಿಂಗ್ ಕೂಡ ಈ ಟ್ರೀಟಿ ಭಾಗ ಆಗಿಲ್ಲ. ಬರೀ ಒಂದು ಸ್ಟೇಟ್ಮೆಂಟ್ ಕರೆಕ್ಟು, ಅದಕ್ಕೆ ಆಪ್ಷನ್ ಎ ಓನ್ಲಿ ಒನ್ ಇಸ್ ದ ರೈಟ್ ಆನ್ಸರ್. 70ನೇ ಕ್ವೆಶನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಸ್ಟೇಟ್ಮೆಂಟು, ರೀಸೆಂಟಾಗಿ ಯುನೈಟೆಡ್ ನೇಷನ್ಸ್ ಮೆಂಬರ್ ಕಂಟ್ರೀಸ್ಗಳು ಫಸ್ಟ್ ಎವರ್ ಕಾಂಪ್ಯಾಕ್ಟ್ ಫಾರ್ ಇಂಟರ್ನ್ಯಾಷನಲ್ ಮೈಗ್ರೇಷನ್, ದ ಗ್ಲೋಬಲ್ ಕಾಂಪ್ಯಾಕ್ಟ್ ಫಾರ್ ಸೇಫ್ ಆರ್ಡರ್ಲಿ ಆ್ಯಂಡ್ ರೆಗ್ಯುಲರ್ ಮೈಗ್ರೇಷನ್ನ ಅಡಾಪ್ಟ್ ಮಾಡ್ಕೊಂಡ್ರು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟು. ಯಾಕಂದರೆ ಈ GCM ಫ್ರೇಮ್ವರ್ಕ್ನ ಮೆಂಬರ್ ನೇಷನ್ಸು ಅಡಾಪ್ಟ್ ಮಾಡ್ಕೊಂಡಿಲ್ಲ. ಎರಡನೇ ಸ್ಟೇಟ್ಮೆಂಟು, GCM ಅಲ್ಲಿರೋ ಆಬ್ಜೆಕ್ಟಿವ್ಸ್ನ ಎಲ್ಲ UN ಮೆಂಬರ್ ಕಂಟ್ರೀಸು ಪಾಲಿಸಲೇಬೇಕು, ಅಂದರೆ ಬೈಂಡಿಂಗ್ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಯಾಕಂದರೆ GCMನ ಅಡಾಪ್ಟೇ ಮಾಡ್ಕೊಂಡಿಲ್ಲ ಅಂದಮೇಲೆ ಅದನ್ನು ಪಾಲಿಸೋ ಮಾತೇ ಬರಲ್ಲ. ಮೂರನೇ ಸ್ಟೇಟ್ಮೆಂಟು, GCM ಇಂಟರ್ನಲ್ ಮೈಗ್ರೇಷನ್ ಮತ್ತು ಇಂಟರ್ನಲಿ ಡಿಸ್ಪ್ಲೇಸ್ಡ್ ಪೀಪಲ್ನ ಅದ್ರ ಆಬ್ಜೆಕ್ಟಿವ್ಸಲ್ಲಿ ಅಡ್ರೆಸ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಯಾಕಂದರೆ ಇಂಟರ್ನಲ್ ಮೈಗ್ರೇಷನ್ ಮತ್ತು ಇಂಟರ್ನಲಿ ಡಿಸ್ಪ್ಲೇಸ್ಡ್ ಪೀಪಲ್ನ ಈ ಫ್ರೇಮ್ವರ್ಕು ಅಡ್ರೆಸ್ ಮಾಡಲ್ಲ. ಮೂರು ಸ್ಟೇಟ್ಮೆಂಟ್ ರಾಂಗ್ ಆಗೋದ್ರಿಂದ ಆಪ್ಷನ್ ಡಿ ನನ್ ಕರೆಕ್ಟ್ ಆಗುತ್ತೆ. 71ನೇ ಕ್ವೆಶನಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಕಂಟ್ರೀಸ್ ಅಂತ ಕೊಟ್ಟು ಅದರಲ್ಲಿ ಬಲ್ಗೇರಿಯಾ, ಚೆಕ್ ರಿಪಬ್ಲಿಕ್, ಹಂಗರಿ, ಲ್ಯಾಟಿವಿಯಾ, ಲಿಥುವೇನಿಯಾ, ರೊಮ್ಯಾನಿಯಾ ಇದರಲ್ಲಿ ಎಷ್ಟು ಕಂಟ್ರೀಸು ಯುಕ್ರೇನ್ ಜೊತೆ ಲ್ಯಾಂಡ್ ಬಾರ್ಡರ್ ಶೇರ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಎ ಓನ್ಲಿ 2. ಯಾಕಂದ್ರೆ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಹಂಗರಿ ಮತ್ತೆ ರೊಮ್ಯಾನಿಯಾ ಇವೆರಡೇ ಯುಕ್ರೇನ್ ಜೊತೆ ಲ್ಯಾಂಡ್ ಬಾರ್ಡರ್ ಶೇರ್ ಮಾಡೋದು. ಅದಕ್ಕೆ ಆಪ್ಷನ್ ಎ ಓನ್ಲಿ 2 ಇಸ್ ದ ರೈಟ್ ಆನ್ಸರ್. 72ನೇ ಕ್ವೆಶನ್ ಅಲ್ಲಿ ಅರ್ತ್ ಅಟ್ಮಾಸ್ಫಿಯರ್ಗೆ ಸಂಬಂಧಪಟ್ಟಂಗೆ ಯಾವ ಆಪ್ಷನ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಸಿ, ಇನ್ಫ್ರಾರೆಡ್ ವೇವ್ಸ್ ಲಾರ್ಜ್ಲಿ ಅಬ್ಸಾರ್ಬ್ ಬೈ ವಾಟರ್ ವೇಪರ್ ದಟ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ಲೋವರ್ ಅಟ್ಮಾಸ್ಫಿಯರ್. ಈ ಆಪ್ಷನ್ ಕರೆಕ್ಟು. ಯಾಕಂದ್ರೆ ವಾಟರ್ ವೇಪರ್ಗೆ ಹೀಟ್ ಅಬ್ಸಾರ್ಬಿಂಗ್ ಪವರ್ ಜಾಸ್ತಿ ಇರುತ್ತೆ ಮತ್ತೆ ವಾಟರ್ ವೇಪರು ಲೋವರ್ ಅಟ್ಮಾಸ್ಫಿಯರ್ ಅಲ್ಲೇ ಇರುತ್ತೆ. ಅದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. 73ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಮಣ್ಣಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ರೈನ್ ಫಾರೆಸ್ಟ್ ಅಲ್ಲಿ ಜಾಸ್ತಿ ತಾಪಮಾನ ಮತ್ತೆ ತೇವಾಂಶ ಅಂದ್ರೆ ಟೆಂಪರೇಚರ್ ಮತ್ತೆ ಮಾಯಿಶ್ಚರ್ ಇರೋದ್ರಿಂದ ಡೆಡ್ ಆರ್ಗ್ಯಾನಿಕ್ ಮ್ಯಾಟ್ರು ಬೇಗ ಡಿಕಂಪೋಸ್ ಆಗುತ್ತೆ, ಅಂದ್ರೆ ಸತ್ತ ಸಾವಯವ ವಸ್ತುಗಳು ಬೇಗ ಕೊಳೆಯುತ್ತೆ ಅಂತ ಕೊಟ್ಟಿದ್ದಾರೆ. ಇದೆರಡು ಸ್ಟೇಟ್ಮೆಂಟ್ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಎರಡನೇ ಸ್ಟೇಟ್ಮೆಂಟ್ ಒಂದೇ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಹೈ ಟೆಂಪರೇಚರ್ ಮತ್ತೆ ಮಾಯಿಶ್ಚರ್ ಬೇಗ ಡಿಕಂಪೋಸಿಷನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದ್ರೆ ಬೇಗ ಡಿಕಂಪೋಸ್ ಆದಾಗ ಬೇಗ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಆ ನ್ಯೂಟ್ರಿಯೆಂಟ್ಸ್ ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋ ಬೈಂಡಿಂಗ್ ಕೆಪಾಸಿಟಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಮಣ್ಗೆ ಇರಲ್ಲ. ಇದ್ರ ಜೊತೆಗೆ ಯಾವಾಗ್ಲೂ ಮಳೆ ಬರೋದ್ರಿಂದ ಅಬ್ಸರ್ವ್ ಆಗದೆ ಇರೋ ನ್ಯೂಟ್ರಿಯೆಂಟ್ಸ್ ಕೊಚ್ಚೋಗ್ತವೆ. ಅದಕ್ಕೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಮಣ್ಣಲ್ಲಿ ಪೋಷಕಾಂಶದ ಕೊರತೆ ಇರುತ್ತೆ. ಸ್ಟೇಟ್ಮೆಂಟು ಒಂದೇ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಡಿ ರೈಟ್ ಆನ್ಸರ್. 74ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಭೂಮಿಗೂ ನೀರಿಗೂ ಇರೋ ಟೆಂಪರೇಚರ್ ಡಿಫ್ರೆನ್ಸ್ ಅಂದ್ರೆ ತಾಪಮಾನದ ವ್ಯತ್ಯಾಸ ವಿಂಟರ್ಗಿಂತ ಸಮ್ಮರ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಲ್ಯಾಂಡ್ ಅಂಡ್ ವಾಟರ್ಗೆ ಓಷನ್ ಅಂಡ್ ಕಾಂಟಿನೆಂಟ್ ಅಂತ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಇಸ್ ಮೋರ್ ದೆನ್ ಲ್ಯಾಂಡ್ ಸರ್ಫೇಸ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ನೀರಿನ ನಿರ್ದಿಷ್ಟ ಶಾಖ ಭೂಮಿ ಮೇಲಿರೋ ಶಾಖಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಸ್ಟೇಟ್ಮೆಂಟ್ 1ಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗುತ್ತೆ. ಅದಕ್ಕೆ ಆಪ್ಷನ್ ಎ ಕರೆಕ್ಟ್ ಆನ್ಸರು. 75ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಸೀಸ್ಮೋಗ್ರಾಫ್ ಅಲ್ಲಿ ಪಿ ವೇವ್ಸ್ ಎಸ್ ವೇವ್ಸ್ ಗಿಂತ ಮುಂಚೆ ರೆಕಾರ್ಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆನ್ಸರ್. ಯಾಕಂದ್ರೆ ಪಿ ವೇವ್ ಫಾಸ್ಟೆಸ್ಟ್ ವೇವ್, ಅದಕ್ಕೆ ಪಿ ವೇವ್ಸ್ ಎಸ್ ವೇವ್ಸ್ ಗಿಂತ ಮುಂಚೆ ರೆಕಾರ್ಡ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಪಿ ವೇವ್ಸ್ ಅಲ್ಲಿ ಇಂಡಿವಿಜುವಲ್ ಪಾರ್ಟಿಕಲ್ಸ್ ಟು ಅಂಡ್ ಫ್ರೋ ಇನ್ ದ ಡೈರೆಕ್ಷನ್ ಆಫ್ ವೇವ್ ಪ್ರೊಪಗೇಷನ್ ಅಲ್ಲಿ ವೈಬ್ರೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಟು ಅಂಡ್ ಫ್ರೋ ಅಂದ್ರೆ ಹಿಂದೆ ಮುಂದೆ. ಎಸ್ ವೇವ್ಸ್ ಅಲ್ಲಿ ಇಂಡಿವಿಜುವಲ್ ಪಾರ್ಟಿಕಲ್ಸ್ ವೈಬ್ರೇಟ್ ಅಪ್ ಅಂಡ್ ಡೌನ್ ಅಟ್ ರೈಟ್ ಆಂಗಲ್ಸ್ ಟು ಡೈರೆಕ್ಷನ್ ಆಫ್ ವೇವ್ ಪ್ರೊಪಗೇಷನ್ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್. ಯಾಕಂದ್ರೆ ಪಿ ವೇವ್ಸ್ ಕಂಪ್ರೆಷನ್ ಮತ್ತೆ ರೇರ್ ಫ್ರಾಕ್ಷನ್ ಪ್ರಿನ್ಸಿಪಲ್ ನ ಫಾಲೋ ಮಾಡುತ್ತೆ. ಅದಕ್ಕೆ ಪಾರ್ಟಿಕಲ್ಸ್ ಹಿಂದೆ ಮುಂದೆ ವೈಬ್ರೇಟ್ ಆಗುತ್ತೆ. ಎಸ್ ವೇವ್ಸ್ ಕ್ರಸ್ಟ್ ಅಂಡ್ ಟ್ರಫ್ ಅಲ್ಲಿ ಮೂವ್ ಆಗುತ್ತೆ. ಅದಕ್ಕೆ ಪಾರ್ಟಿಕಲ್ಸ್ ಅಪ್ ಅಂಡ್ ಡೌನ್ ವೈಬ್ರೇಟ್ ಆಗುತ್ತೆ. ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ಬೋತ್ 1 and 2 ಕರೆಕ್ಟ್ ಆನ್ಸರ್ ಆಗುತ್ತೆ. 76ನೇ ಕ್ವೆಶನ್ ಇಂಡಿಯಾದಲ್ಲಿರೋ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಈ ಪವರ್ ಪ್ಲಾಂಟ್ಸ್ ಸಿ ವಾಟರ್ನ ಯೂಸ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಕೂಲೆಂಟ್ ಆಗಾದ್ರೂ ಸಿ ವಾಟರ್ನ ಈ ಥರ್ಮಲ್ ಪವರ್ ಪ್ಲಾಂಟ್ಸ್ ಯೂಸ್ ಮಾಡ್ತವೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಈ ಪವರ್ ಪ್ಲಾಂಟ್ಸ್ ಗಳು ವಾಟರ್ ಸ್ಟ್ರೆಸ್ ಡಿಸ್ಟ್ರಿಕ್ಟ್ ಅಲ್ಲಿ ಒಂದೂ ಇಲ್ಲ ಅಂತ ಕೊಟ್ಟಿದ್ದಾರೆ.
ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ 40% ಅಷ್ಟು ಪವರ್ ಪ್ಲಾಂಟ್ಗಳು ವಾಟರ್ ಸ್ಟ್ರೆಸ್ ಡಿಸ್ಟ್ರಿಕ್ಟ್ ಅಲ್ಲೇ ಇರೋದು. ಮೂರನೇ ಸ್ಟೇಟ್ಮೆಂಟು ಈ ಯಾವ ಪವರ್ ಪ್ಲಾಂಟ್ಸ್ಗಳು ಪ್ರೈವೇಟ್ ಒಡೆತನದಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ತುಂಬಾ ಪ್ರೈವೇಟ್ ಎಂಟಿಟೀಸ್ ಹತ್ರ ಈ ತರ ಥರ್ಮಲ್ ಪವರ್ ಪ್ಲಾಂಟ್ಸ್ ಇದೆ. ಎಕ್ಸಾಂಪಲ್ ಟಾಟಾ, ಅದಾನಿ, ಜಿಂದಾಲ್. ಈ 3 ಸ್ಟೇಟ್ಮೆಂಟು ರಾಂಗ್ ಆಗೋದ್ರಿಂದ ಆಪ್ಷನ್ ಡಿ ನನ್ ಇಸ್ ದ ರೈಟ್ ಆನ್ಸರ್. 77ನೇ ಕ್ವೆಶ್ಚನ್, ಉಲ್ಬ್ಯಾಚಿಯಾ ಮೆಥಡ್ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ಗೆ ಸರಿ ಹೊಂದುತ್ತೆ ಅಂತ ಕೇಳಿದ್ದಾರೆ. ಉಲ್ಬ್ಯಾಚಿಯಾ ಮೆಥಡ್ ನ್ಯೂಸ್ ಅಲ್ಲಿದೆ. ಇದು ಸೊಳ್ಳೆಗಳಿಂದ ಹರಡೋ ವೈರಲ್ ಡಿಸೀಸಸ್ ನ ತಡೆಯೋ ಒಂದು ಮೆಥಡ್. ಅದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. 78ನೇ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರೋ ಎಷ್ಟು ಆಕ್ಟಿವಿಟೀಸ್ ಇಂದ ಕಾರ್ಬನ್ ಕ್ಯಾಪ್ಚರ್ ಮತ್ತೆ ಸೀಕ್ವೆಸ್ಟರೈಸೇಷನ್ ಅಂದ್ರೆ ಸಿಂಪಲ್ ವರ್ಡ್ಸ್ ಅಲ್ಲಿ ಕಾರ್ಬನ್ ಎಮಿಷನ್ ನ ತಡೆಗಟ್ಟಬಹುದು ಅಂತ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಸ್ಪ್ರೆಡ್ಡಿಂಗ್ ಫೈನ್ಲಿ ಗ್ರೌಂಡ್ ಬಸಾಲ್ಟ್ ರಾಕ್ ಆನ್ ಫಾರ್ಮ್ ಲ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್. ಯಾಕಂದ್ರೆ ಬಸಾಲ್ಟ್ ರಾಕ್ ನ ಭೂಮಿ ಮೇಲೆ ಸ್ಪ್ರಿಂಕಲ್ ಮಾಡಿದ್ರೆ ವಾತಾವರಣದಲ್ಲಿರೋ ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡಿ ಕಾರ್ಬೊನೇಟ್ ಮಾಡುತ್ತೆ. ಸೊ ಕಾರ್ಬನ್ ಕ್ಯಾಪ್ಚರ್ ಮಾಡುತ್ತೆ. ಮೊದಲನೇ ಸ್ಟೇಟ್ಮೆಂಟು ಸರಿ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟು ಇನ್ಕ್ರೀಸಿಂಗ್ ದ ಆಲ್ಕಲಿನಿಟಿ ಆಫ್ ಓಷನ್ಸ್ ಬೈ ಆಡಿಂಗ್ ಲೈಮ್ ಅಂತ ಕೊಟ್ಟಿದ್ದಾರೆ. ಲೈಮ್ ಫಾರ್ಮುಲಾ ನಿಮಗೆಲ್ಲ ಗೊತ್ತೇ ಇರುತ್ತೆ, CaO. ಅದು ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಕಾರ್ಬೊನೇಟ್ ಫಾರ್ಮ್ ಮಾಡುತ್ತೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಮೂರನೇ ಸ್ಟೇಟ್ಮೆಂಟು ಇಂಡಸ್ಟ್ರೀಸ್ ಇಂದ ಬಿಡೋ ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾಪ್ಚರ್ ಮಾಡಿ ಯೂಸ್ ಮಾಡದೇ ಇರೋ ಮೈನ್ಸ್ಗೆ ಕಾರ್ಬೊನೇಟೆಡ್ ವಾಟರ್ ಆಗಿ ಪಂಪ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಈ ತರ ಕ್ಯಾಪ್ಚರ್ ಮಾಡಿ ಟ್ರೀಟ್ ಮಾಡೋದು ಕಾರ್ಬನ್ ಸೀಕ್ವೆಸ್ಟ್ರೈಸೇಷನ್ಗೆ ಬರೋದ್ರಿಂದ ಮೂರನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಇವಾಗ 3 ಸ್ಟೇಟ್ಮೆಂಟು ರೈಟ್ ಆಯ್ತು. ಅದಕ್ಕೆ ಆಪ್ಷನ್ ಸಿ ಆಲ್ 3 ಇಸ್ ದ ರೈಟ್ ಆನ್ಸರ್. 79ನೇ ಕ್ವೆಶ್ಚನ್ ಅಲ್ಲಿ ಏರಿಯಲ್ ಮೆಟಾಜಿನೋಮಿಕ್ಸ್ಗೆ ಕೊಟ್ಟಿರೋ ಯಾವ ಆಪ್ಷನ್ ಸೂಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಏರಿಯಲ್ ಮೆಟಾಜಿನೋಮಿಕ್ಸ್ ಅಂದ್ರೆ ಏರಲ್ಲೇ ಒಂದು ಹ್ಯಾಬಿಟ್ಯಾಟ್ದು DNA ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡೋದು ಅಂತ ಅರ್ಥ. ಇದು ಏರಿಯಲ್ ಮೆಟಾಜಿನೋಮಿಕ್ಸ್ ಡೆಫಿನಿಷನ್ ಆಪ್ಷನ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 80ನೇ ಕ್ವೆಶ್ಚನ್ ಅಲ್ಲಿ ಮೈಕ್ರೋ ಸ್ಯಾಟಿಲೈಟ್ DNA ನ ಆಪ್ಷನ್ ಅಲ್ಲಿ ಕೊಟ್ಟಿರೋ ಯಾವ ಕೇಸ್ಗೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಮೈಕ್ರೋ ಸ್ಯಾಟಿಲೈಟ್ DNA ಯೂಸ್ ಮಾಡೋದು ಪ್ರಾಣಿ ಸಂಕುಲ ಹೆಂಗ್ ಎವಾಲ್ವ್ ಆಯ್ತು ಮತ್ತೆ ಅದ್ರ ಎವಲ್ಯೂಷನರಿ ರಿಲೇಶನ್ಶಿಪ್ ನ ತಿಳ್ಕೊಳಕ್ಕೆ. ಅದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. 81ನೇ ಕ್ವೆಶ್ಚನ್ ಅಲ್ಲಿ ಜನನಿ ಸುರಕ್ಷಾ ಯೋಜನೆ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಈ ಸ್ಕೀಮು ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಹಸ್ತಕ್ಷೇಪ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಈ ಸ್ಕೀಮು ನ್ಯಾಷನಲ್ ಹೆಲ್ತ್ ಮಿಷನ್ ಹಸ್ತಕ್ಷೇಪ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಈ ಯೋಜನೆ ಮುಖ್ಯ ಉದ್ದೇಶ ನವಜಾತ ಶಿಶು ಮತ್ತೆ ಗರ್ಭಿಣಿಯರ ಸಾವು ತಡೆಯೋದು ಅಂತ ಇದೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್. ಯಾಕೆಂದ್ರೆ ಈ ಸ್ಕೀಮ್ದು ಮುಖ್ಯ ಉದ್ದೇಶ ಇದೇ ಆಗಿದೆ. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಆಸ್ಪತ್ರೆಯಲ್ಲೇ ಡೆಲಿವರಿ ಆಗೋ ಫೆಸಿಲಿಟೀಸು ಬಡ ಗರ್ಭಿಣಿಯರಿಗೆ ಸಿಗಬೇಕು ಅನ್ನೋದೇ ಈ ಸ್ಕೀಮ್ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ನಾಲ್ಕನೇ ಸ್ಟೇಟ್ಮೆಂಟ್ ಅಲ್ಲಿ ನವಜಾತ ಶಿಶುಗಳಿಗೆ 1 ವರ್ಷದ ತನಕ ಪಬ್ಲಿಕ್ ಹೆಲ್ತ್ ಫೆಸಿಲಿಟಿ ಸಿಗಬೇಕು ಅನ್ನೋದು ಕೂಡ ಈ ಸ್ಕೀಮ್ ಉದ್ದೇಶ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟು ಸ್ವಲ್ಪ ಟ್ರಿಕ್ಕಿ ಸ್ಟೇಟ್ಮೆಂಟು. ಯಾಕಂದ್ರೆ ಈ ಸ್ಟೇಟ್ಮೆಂಟು ನ್ಯಾಷನಲ್ ಹೆಲ್ತ್ ಮಿಷನ್ದು ಜನನಿ ಶಿಶು ಸುರಕ್ಷಾ ಯೋಜನೆ ಅಡಿ ಬರುತ್ತೆ. ಎರಡನೇ ಸ್ಟೇಟ್ಮೆಂಟ್ ಮತ್ತೆ ಮೂರನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಯ್ತು. ಬರೀ ಇವೆರಡೇ ಸ್ಟೇಟ್ಮೆಂಟ್ ರೈಟ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ರೈಟ್ ಆನ್ಸರ್. 82ನೇ ಕ್ವೆಶ್ಚನ್ ಅಲ್ಲಿ ಅನೇಮಿಯಾ ಮುಕ್ತ ಭಾರತ ಈ ಸ್ಕೀಮ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಈ ಸ್ಕೀಮ್ ಅಲ್ಲಿ ಮಕ್ಕಳಿಗೆ ಮತ್ತೆ ಗರ್ಭಿಣಿಯರಿಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಅನೇಮಿಯಾ ಕಬ್ಬಿಣದ ಅಂಶ ಕೊರತೆಯಿಂದ ಆಗೋದು. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಮಗು ಹುಟ್ಟಿದ ತಕ್ಷಣನೇ ಒಕ್ಕಳನ್ನ ಕ್ಲಾಂಪ್ ಮಾಡದೆ ಇರೋದಕ್ಕೆ ಈ ಸ್ಕೀಮು ಕ್ಯಾಂಪೇನ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಅನಿಮಿಯಾ ಮುಕ್ತ ಭಾರತ ಸ್ಕೀಮ್ದು ಆಬ್ಜೆಕ್ಟಿವ್. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಈ ಸ್ಕೀಮು ಕಾಲಕ್ಕೆ ಮಕ್ಕಳಲ್ಲಿ ಜಂತುಳ ತೆಗ್ಸಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಅನಿಮಿಯಾ ಮುಕ್ತ ಭಾರತದ ಆಬ್ಜೆಕ್ಟಿವ್. ನಾಲ್ಕನೇ ಸ್ಟೇಟ್ಮೆಂಟ್ ಅಲ್ಲಿ ಅನಿಮಿಯಾ ಬರಕ್ಕೆ ಪೋಷಕಾಂಶದ ಕೊರತೆ ಬಿಟ್ಟು ಬೇರೆ ಏನ್ ರೀಸನ್ಸ್ ಇದಾವೆ ಅಂತ ಈ ಸ್ಕೀಮು ಸಂಶೋಧನೆ ಮಾಡುತ್ತೆ. ಜೊತೆಗೆ ಮಲೇರಿಯಾ, ಹಿಮೋಗ್ಲೋಬಿನೋಪತೀಸ್ ಮತ್ತೆ ಫ್ಲೂರೋಸಿಸ್ ಮೇಲೂ ಗಮನ ಇಡುತ್ತೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಇನಿಷಿಯೇಟಿವ್ ಭಾಗ ಆಗಿರೋದ್ರಿಂದ ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಒಂದ್ ಬಿಟ್ಟು ಮಿಕ್ಕಿದ 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ಆಪ್ಷನ್ ಸಿ ಓನ್ಲಿ 3 ರೈಟ್ ಆನ್ಸರ್. 83ನೇ ಕ್ವೆಶ್ಚನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಕಾರ್ಬನ್ ಫೈಬರ್ಸ್ ನ ಆಟೋಮೊಬೈಲ್ಸ್ ಮತ್ತೆ ಏರ್ ಕ್ರಾಫ್ಟ್ ಅಲ್ಲಿ ಬಿಡಿ ಭಾಗವಾಗಿ ಯೂಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಕಾರ್ಬನ್ ಫೈಬರ್ ರೀಸೈಕಲ್ ಮಾಡಕ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದ್ರೆ ಕಾರ್ಬನ್ ಫೈಬರ್ಸ್ ರೀಸೈಕ್ಲೇಬಲ್. ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಎ ಓನ್ಲಿ 1 ಇಸ್ ದ ರೈಟ್ ಆನ್ಸರ್.
84ನೇ ಕ್ವೆಶನ್, ಕೊಟ್ಟಿರೋ 4 ಸ್ಟೇಟ್ಮೆಂಟ್ ಅಲ್ಲಿ ಆಕ್ಸಲರೋಮೀಟರ್ ಎಷ್ಟ್ರಲ್ಲಿ ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಕಾರ್ ಕ್ರಾಶ್ ಆಗ್ತಿರೋದನ್ನ ಕಂಡಿಡ್ದು ಏರ್ ಬ್ಯಾಗ್ಸ್ ನ ಓಪನ್ ಮಾಡಕ್ಕೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಆಕಸ್ಮಿಕವಾಗಿ ಲ್ಯಾಪ್ಟಾಪ್ ಬೀಳ್ತಿದ್ರೆ ಆ ಬೀಳೋ ಸಮಯದಲ್ಲೇ ಹಾರ್ಡ್ ಡ್ರೈವ್ ನ ಸ್ವಿಚ್ ಆಫ್ ಮಾಡಕ್ಕೆ ಅಂತ ಕೊಟ್ಟಿದ್ದಾರೆ. ಮೂರನೇ ಸ್ಟೇಟ್ಮೆಂಟ್ ಮೊಬೈಲ್ ಟಿಲ್ಟ್ ಮಾಡಿದಾಗ ಪೋರ್ಟ್ರೇಟ್ ಇಂದ ಲ್ಯಾಂಡ್ಸ್ಕೇಪ್ ಮೋಡ್ ಗೆ ಸ್ವಿಚ್ ಆಗಕ್ಕೆ ಅಂತ ಕೊಟ್ಟಿದ್ದಾರೆ. ಆಕ್ಸಲರೋಮೀಟರ್ ಮೋಷನ್ ಸೆನ್ಸ್ ಮಾಡಿ ಅದ್ರ ಪ್ರಕಾರ ನಡ್ಕೊಳ್ಳೋ ಒಂದು ಇನ್ಸ್ಟ್ರೂಮೆಂಟ್. ಈ 3 ಸ್ಟೇಟ್ಮೆಂಟ್ ಅಲ್ಲೂ ಮೋಷನ್ ಸೆನ್ಸರ್ ಅಗತ್ಯ ಇದೆ. ಅದಕ್ಕೆ ಆಕ್ಸಲರೋಮೀಟರ್ ಬೇಕಾಗೇ ಆಗುತ್ತೆ. ಅದಕ್ಕೆ ಆಪ್ಷನ್ ಸಿ ಆಲ್ 3 ರೈಟ್ ಆನ್ಸರ್ ಆಗುತ್ತೆ. 85ನೇ ಕ್ವೆಶನ್ ಅಲ್ಲಿ ಆಕ್ವಾಕಲ್ಚರ್ ಸಿಸ್ಟಮ್ ನ ಮನಸ್ಸಲ್ಲಿ ಇಟ್ಕೊಂಡು ಬಯೋಫಿಲ್ಟರ್ಸ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಬಯೋಫಿಲ್ಟರ್ಸ್ ಗಳು ತಿಂದೇ ಬಿಟ್ಟಿರೋ ಫಿಶ್ ಫೀಡ್ ನ ತೆಗ್ದಾಕಿ ವೇಸ್ಟ್ ಟ್ರೀಟ್ಮೆಂಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್, ಯಾಕಂದ್ರೆ ಬಯೋಫಿಲ್ಟರ್ ಇರೋದೇ ವೇಸ್ಟ್ ಟ್ರೀಟ್ಮೆಂಟ್ ಮಾಡಕ್ಕೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಬಯೋಫಿಲ್ಟರ್ಸ್ ಗಳು ಫಿಶ್ ವೇಸ್ಟ್ ಅಲ್ಲಿರೋ ಅಮೋನಿಯಾನ ನೈಟ್ರೇಟ್ ಫಾರ್ಮ್ ಗೆ ಕನ್ವರ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್, ಯಾಕಂದ್ರೆ ಬಯೋಫಿಲ್ಟರ್ಸ್ ಗಳು ನೈಟ್ರಿಫಿಕೇಶನ್ ಮೆಥಡ್ ಇಂದಾನೆ ವೇಸ್ಟ್ ಟ್ರೀಟ್ಮೆಂಟ್ ಮಾಡೋದು. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಬಯೋಫಿಲ್ಟರ್ಸ್ ಗಳು ನೀರಲ್ಲಿರೋ ಫಾಸ್ಫರಸ್ ನ ಜಾಸ್ತಿ ಮಾಡಿ ಅದ್ರ ಮೂಲಕ ಮೀನ್ಗೆ ಪೋಷಕಾಂಶ ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕೆಂದ್ರೆ ಬಯೋಫಿಲ್ಟರ್ ಗಳು ಫಿಲ್ಟ್ರೇಷನ್ ಅಥವಾ ನೈಟ್ರಿಫಿಕೇಶನ್ ಕೆಲಸ ಮಾಡುತ್ತೆ, ಹೊಸದಾಗಿ ಏನು ಆಡ್ ಮಾಡಲ್ಲ. ಅದಕ್ಕೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಬರೀ 2 ಸ್ಟೇಟ್ಮೆಂಟ್ ರೈಟ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ಇಸ್ ದ ಕರೆಕ್ಟ್ ಆನ್ಸರ್. 86ನೇ ಕ್ವೆಶನ್ ಅಲ್ಲಿ 3 ಪೇರ್ ಕೊಟ್ಟು ಇದರಲ್ಲಿ ಎಷ್ಟು ಪೇರ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಪೇರ್ ಅಲ್ಲಿ ಸೆಫಿಡ್ಸ್ ಜೈಂಟ್ ಕ್ಲೌಡ್ ಆಫ್ ಡಸ್ಟ್ ಅಂಡ್ ಗ್ಯಾಸ್ ಇನ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಗುತ್ತೆ, ಯಾಕಂದ್ರೆ ಸೆಫಿಡ್ಸ್ ಅಂದ್ರೆ ಸ್ಟಾರ್ಸ್ ವಿಚ್ ಬ್ರೈಟನ್ ಅಂಡ್ ಡಿಮ್ ಪೀರಿಯಾಡಿಕಲಿ, ಮಿನುಗು ತಾರೆಗಳು ಅಂತ ಅರ್ಥ. ಎರಡನೇ ಪೇರು ನೆಬುಲೆ ಸ್ಟಾರ್ಸ್ ವಿಚ್ ಬ್ರೈಟನ್ ಅಂಡ್ ಡಿಮ್ ಪೀರಿಯಾಡಿಕಲಿ ಅಂತ ಕೊಟ್ಟಿದ್ದಾರೆ. ಸೆಫಿಡ್ಸ್ ಗೆ ಕೊಡ್ಬೇಕಾಗಿರೋದು ನೆಬುಲಾ ಕೊಟ್ಟಿದ್ದಾರೆ, ಅದಕ್ಕೆ ಇದು ರಾಂಗ್ ಆಗುತ್ತೆ. ಮೂರನೇ ಪೇರು ಪಲ್ಸರ್ಸ್ ನ್ಯೂಟ್ರಾನ್ ಸ್ಟಾರ್ಸ್ ದಟ್ ಆರ್ ಫಾರ್ಮ್ಡ್ ವೆನ್ ಮ್ಯಾಸಿವ್ ಸ್ಟಾರ್ಸ್ ರನ್ ಔಟ್ ಆಫ್ ಫ್ಯೂಯಲ್ ಅಂಡ್ ಕೊಲಾಪ್ಸ್ ಅಂತ ಕೊಟ್ಟಿದ್ದಾರೆ. ಇದು ಪಲ್ಸರ್ಸ್ ಡೆಫಿನಿಷನ್, ಇದು ಕರೆಕ್ಟ್ ಆಗಿದೆ. ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಎ ಓನ್ಲಿ 1 ಇಸ್ ದ ರೈಟ್ ಆನ್ಸರ್. 87ನೇ ಕ್ವೆಶನ್, ಕೊಟ್ಟಿರೋ 4 ಕಂಟ್ರೀಸ್ ಅಲ್ಲಿ ಯಾವ ಕಂಟ್ರಿ ಹತ್ರ ಸ್ವಂತ ಸ್ಯಾಟಿಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಇದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಜಪಾನ್. 88ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನ ಅದ್ರ ಫ್ಲೈಟ್ ಮುಗಿಯೋವರೆಗೂ ಜೆಟ್ಗಳು ಸಬ್ಸೋನಿಕ್ ಸ್ಪೀಡ್ ಅಲ್ಲಿ ಪ್ರಾಪಲ್ ಮಾಡುತ್ತೆ. ಜೊತೆಗೆ ಕ್ರೂಸ್ ಮಿಸೈಲ್ಗೆ ಅದ್ರ ಇನಿಷಿಯಲ್ ಫೇಸ್ ಆಫ್ ಫ್ಲೈಟ್ಗೆ ರಾಕೆಟ್ ಪವರ್ ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್, ಯಾಕಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲು ರಾಕೆಟ್ ಪವರ್ಡು, ಕ್ರೂಸ್ ಮಿಸೈಲು ಜೆಟ್ ಪವರ್ಡು. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಅಗ್ನಿ-5 ಮೀಡಿಯಂ ರೇಂಜ್ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲು, ಬ್ರಾಮೋಸ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ತಪ್ಪು, ಯಾಕಂದ್ರೆ ಅಗ್ನಿ-5 ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲು, ಬ್ರಾಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಆಗುತ್ತೆ. ಸ್ಟೇಟ್ಮೆಂಟ್ ನ ಉಲ್ಟಾ ಪಲ್ಟಾ ಕೊಟ್ಟು ಕನ್ಫ್ಯೂಸ್ ಮಾಡಿದ್ದಾರೆ. ಕೊಟ್ಟಿರೋ 2 ಸ್ಟೇಟ್ಮೆಂಟ್ ರಾಂಗ್ ಆಗೋದ್ರಿಂದ ಆಪ್ಷನ್ ಡಿ ನೀದರ್ 1 ನಾರ್ 2 ಇಸ್ ದ ಕರೆಕ್ಟ್ ಆನ್ಸರ್. 89ನೇ ಕ್ವೆಶನ್ ಅಲ್ಲಿ ಮರ್ಕ್ಯೂರಿ ಪೊಲ್ಯೂಷನ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಪ್ರಪಂಚದಲ್ಲಿ ಮರ್ಕ್ಯೂರಿ ಪೊಲ್ಯೂಷನ್ ಆಗಕ್ಕೆ ಗೋಲ್ಡ್ ಮೈನಿಂಗ್ ಒಂದು ಪ್ರಮುಖ ಕಾರಣ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್, ಯಾಕೆಂದ್ರೆ ಗೋಲ್ಡ್ ಮೈನಿಂಗ್ ಇಂದ ಮರ್ಕ್ಯೂರಿ ಪೊಲ್ಯೂಷನ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಇಂದ ಮರ್ಕ್ಯೂರಿ ಪೊಲ್ಯೂಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, ಯಾಕಂದ್ರೆ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಕೂಡ ಮರ್ಕ್ಯೂರಿ ಪೊಲ್ಯೂಷನ್ ಮಾಡ್ತವೆ. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಮರ್ಕ್ಯೂರಿ ಎಕ್ಸ್ಪೋಜರ್ಗೆ ಯಾವುದೇ ಸೇಫ್ಟಿ ಲೆವೆಲ್ ನಿಗದಿ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, ಯಾಕೆಂದ್ರೆ ಎಷ್ಟು ppm ಗೆ ಎಕ್ಸ್ಪೋಸ್ ಆದ್ರೆ ಸೇಫ್ ಅಂತ ಯಾರು ರಿಸರ್ಚ್ ಮಾಡಿಲ್ಲ. 3 ಸ್ಟೇಟ್ಮೆಂಟ್ ಸರಿಯಾಗೋದ್ರಿಂದ ಆಪ್ಷನ್ ಸಿ ಓನ್ಲಿ 3 ಕರೆಕ್ಟ್ ಆನ್ಸರ್. 90ನೇ ಕ್ವೆಶನ್ ಗ್ರೀನ್ ಹೈಡ್ರೋಜನ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಇಂಟರ್ನಲ್ ಕಂಬಷನ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ನ ಡೈರೆಕ್ಟ್ ಫ್ಯೂಯಲ್ ಆಗಿ ಯೂಸ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಯಾಕಂದ್ರೆ ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಆಗಿರೋದ್ರಿಂದ ಇಂಟರ್ನಲ್ ಕಂಬಷನ್ ಅಲ್ಲಿ ಯೂಸ್ ಮಾಡಬಹುದು. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ನ್ಯಾಚುರಲ್ ಗ್ಯಾಸ್ ನ ಗ್ರೀನ್ ಹೈಡ್ರೋಜನ್ ಜೊತೆ ಮಿಕ್ಸ್ ಮಾಡಿ ಪವರ್ ಜನರೇಷನ್ ಗೆ ಫ್ಯೂಯಲ್ ಆಗಿ ಯೂಸ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಯಾಕಂದ್ರೆ NTPC ಅವರು ಇವಾಗ ಇದೇ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಇಂದ ವೆಹಿಕಲ್ಸ್ ಓಡಿಸಬಹುದು ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, ಯಾಕಂದ್ರೆ ಗ್ರೀನ್ ಹೈಡ್ರೋಜನ್ ನ ಫ್ಯೂಯಲ್ ಸೆಲ್ ಆಗಿ ಯೂಸ್ ಮಾಡಬಹುದು. 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, ಅದಕ್ಕೆ ಆಪ್ಷನ್ ಸಿ ಓನ್ಲಿ 3 ಇಸ್ ದ ರೈಟ್ ಆನ್ಸರ್. 91ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಇಂಡಿಯಾದಲ್ಲಿ MSME ಡೆವಲಪ್ಮೆಂಟ್ ಆಕ್ಟ್ 2006 ಪ್ರಕಾರ ಮೀಡಿಯಂ ಎಂಟರ್ಪ್ರೈಸಸ್ ಅಂದ್ರೆ ಮಿಷಿನರಿ ಮತ್ತೆ ಪ್ಲಾಂಟ್ ಮೇಲೆ
15ರಿಂದ 25 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ರೀಸೆಂಟ್ ಅಮೆಂಡ್ಮೆಂಟ್ ಪ್ರಕಾರ ಪ್ಲಾಂಟ್ ಅಂಡ್ ಮಿಷನರಿ ಮೇಲೆ 250 ಕೋಟಿ ಇನ್ವೆಸ್ಟ್ಮೆಂಟ್ ಇದ್ರೂ ಮೀಡಿಯಂ ಎಂಟರ್ಪ್ರೈಸಸ್ಗೆ ಬರುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ MSME ಗೆ ಕೊಡೋ ಎಲ್ಲಾ ಬ್ಯಾಂಕ್ ಲೋನ್ಸ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಗೆ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಯಾಕಂದ್ರೆ MSME ಗೆ ಕೊಡೋ ಲೋನ್ಸ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಗೆ ಬರುತ್ತೆ. ಬರೀ ಒಂದ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಎ ಓನ್ಲಿ ಒನ್ ಇಸ್ ದ ರೈಟ್ ಆನ್ಸರ್. 92ನೇ ಕ್ವೆಶ್ಚನ್ ಅಲ್ಲಿ ಡಿಜಿಟಲ್ ಕರೆನ್ಸಿ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಸ್ವಿಫ್ಟ್ ಸಿಸ್ಟಮ್ ಅಥವಾ ಡಾಲರ್ ಯೂಸ್ ಮಾಡ್ದೇನೆ ಡಿಜಿಟಲ್ ಕರೆನ್ಸಿಯಲ್ಲಿ ಪೇಮೆಂಟ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಡಿಜಿಟಲ್ ಕರೆನ್ಸಿ ಬ್ಯಾಂಕ್ ಅವ್ರ ಅಧೀನದಲ್ಲಿ ಇರಲ್ಲ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಆಗಿ ನಮ್ಮ ಹತ್ರನೇ ಇರುತ್ತೆ. ಅದಕ್ಕೆ ಸ್ವಿಫ್ಟ್ ಸಿಸ್ಟಮ್ ಅಲ್ಲಿ ಬ್ಯಾಂಕ್ಗಳು ಮೀಡಿಯೇಟರ್ಸ್ ಆಗಿ ಮಾಡೋ ಡೇಟಾ ಟ್ರಾನ್ಸ್ಫರ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಡಿಜಿಟಲ್ ಕರೆನ್ಸಿನ ಇಷ್ಟೇ ಕಾಲಾವಕಾಶದಲ್ಲಿ ಬಳಸಬೇಕು ಅಂತ ಪ್ರೋಗ್ರಾಮ್ ಮಾಡಿ ಬಿಡಬಹುದು ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಚೈನಾದಲ್ಲಿ ಈಗಾಗಲೇ ಈ ತರ ಮಾಡಿದ್ದಾರೆ. ನಾವು ಡಿಜಿಟಲ್ ಕರೆನ್ಸಿಯಾಗಿ ಲೋಡ್ ಮಾಡಿರೋ ದುಡ್ಡಿಗೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇಟ್ರೆ ಅಷ್ಟರಲ್ಲಿ ಜನ ದುಡ್ಡು ಖರ್ಚು ಮಾಡಕ್ಕೆ ಮುಗಿ ಬೀಳ್ತಾರೆ. ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಸಿ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್. 93ನೇ ಕ್ವೆಶ್ಚನ್ ಫೈನಾನ್ಸ್ ಅಲ್ಲಿ ಬೀಟಾ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಇದು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಕ್ವೆಶ್ಚನ್. ಬೀಟಾ ಅಂದ್ರೆ ಒಂದು ಸ್ಟಾಕ್ ವ್ಯಾಲ್ಯೂ ಫ್ಲಕ್ಚುಯೇಷನ್ಸ್ ನ ಮಾರ್ಕೆಟ್ ಇಂಡೆಕ್ಸ್ ಫ್ಲಕ್ಚುಯೇಷನ್ ಗೆ ಕಂಪೇರ್ ಮಾಡಿ ಡಿರೈವ್ ಮಾಡೋ ವ್ಯಾಲ್ಯೂ. ಒಂದು ಸ್ಟಾಕ್ ಅಲ್ಲಿ ತುಂಬಾ ಏರಿಳಿತ ಇದ್ರೆ ಅದಕ್ಕೆ ಐ ಬೀಟಾ ಸ್ಟಾಕ್ ಅಂತ ಕರೀತಾರೆ. ಅದಕ್ಕೆ ಆನ್ಸರ್ ಆಪ್ಷನ್ ಡಿ ಆಗುತ್ತೆ. 94ನೇ ಕ್ವೆಶ್ಚನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೇಳಿದ್ದಾರೆ. ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನೋ ಪ್ರೋಗ್ರಾಮ್ ನ SBI ಅವರು ಬಡ ಜನಕ್ಕೆ ಮೈಕ್ರೋ ಕ್ರೆಡಿಟ್ ಅಂದ್ರೆ ಸಣ್ಣ ಮೊತ್ತದ ಸಾಲ ಕೊಡಕ್ಕೆ ಶುರು ಮಾಡ್ತು ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ನಬಾರ್ಡ್ ಅವರು. ಎರಡನೇ ಸ್ಟೇಟ್ಮೆಂಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ಯಾರಾದ್ರೂ ಸಾಲ ತಗೊಂಡ್ರೆ ಆ ಸಾಲಕ್ಕೆ ಗ್ರೂಪ್ ಅಲ್ಲಿರೋ ಎಲ್ಲಾ ಮೆಂಬರ್ಸ್ ಜವಾಬ್ದಾರರು ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಪ್ರೋಗ್ರಾಮ್ದು ಆಬ್ಜೆಕ್ಟಿವ್ ನೇ ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಮೂರನೇ ಸ್ಟೇಟ್ಮೆಂಟ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಮತ್ತೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಹೆಲ್ಪ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಮೂರನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ಇಸ್ ದ ರೈಟ್ ಆನ್ಸರ್. 95ನೇ ಕ್ವೆಶ್ಚನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಇಂಡಿಯಾದಲ್ಲಿ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ರೋಗ ಗುಣ ಮಾಡಕ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೆ, ಆದ್ರೆ ರೋಗ ಪ್ರಿವೆಂಟ್ ಮಾಡಕ್ಕೆ ಕಡಿಮೆ ಫೋಕಸ್ ಇಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಹೆಲ್ತ್ ಕೇರ್ ಡೆಲಿವರಿಯಲ್ಲಿ ಇಂಡಿಯಾದು ಡಿಸೆಂಟ್ರಲೈಸ್ಡ್ ಅಪ್ರೋಚ್ ಪ್ರಕಾರ ಹೆಲ್ತ್ ಸರ್ವಿಸ್ ಕೊಡಕ್ಕೆ ಸ್ಟೇಟ್ ಜವಾಬ್ದಾರಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಎರಡು ರೈಟ್ ಸ್ಟೇಟ್ಮೆಂಟ್. ಆದ್ರೆ ಒಂದ್ ಸ್ಟೇಟ್ಮೆಂಟ್ ಇನ್ನೊಂದು ಸ್ಟೇಟ್ಮೆಂಟ್ಗೆ ಸಂಬಂಧ ಇಲ್ಲ. ಅದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಬೋತ್ ಸ್ಟೇಟ್ಮೆಂಟ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಇಸ್ ದ ರೈಟ್ ಆನ್ಸರ್. 96ನೇ ಕ್ವೆಶ್ಚನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ ಪ್ರಕಾರ ಇಂಡಿಯಾ ಪ್ರಪಂಚಕ್ಕೆ ಕಂಪೇರ್ ಮಾಡಿದ್ರೆ ಕಾಲ್ ಭಾಗ ಜಾಸ್ತಿ ಗ್ರೌಂಡ್ ವಾಟರ್ ಯೂಸ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಯಾಕಂದ್ರೆ ಇಂಡಿಯಾದಲ್ಲಿ ಬೆಳೆ ಬೆಳೆಯಕ್ಕೆ ಜಾಸ್ತಿ ಗ್ರೌಂಡ್ ವಾಟರ್ ಯೂಸ್ ಮಾಡ್ತೀವಿ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಪ್ರಪಂಚದ 18% ಪಾಪ್ಯುಲೇಷನ್ ಇಂಡಿಯಾದಲ್ಲೇ ಇರೋ ಕಾರಣ ಈ ಪಾಪ್ಯುಲೇಷನ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಕ್ಕೆ ಭಾರತ ಪ್ರಪಂಚಕ್ಕೆ ಕಂಪೇರ್ ಮಾಡಿದ್ರೆ ಕಾಲ್ ಭಾಗ ಜಾಸ್ತಿ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದ್ರೆ ಇಂಡಿಯಾದಲ್ಲಿ ಕುಡಿಯೋ ನೀರಿಗಿಂತ ಬೆಳೆ ಬೆಳೆಯಕ್ಕೆ ಜಾಸ್ತಿ ಗ್ರೌಂಡ್ ವಾಟರ್ ಯೂಸ್ ಮಾಡ್ತೀವಿ. ಅದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್. 97ನೇ ಕ್ವೆಶ್ಚನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಸಂವಿಧಾನದ ಪ್ರಕಾರ ಆಂತರಿಕ ಗಲಭೆಗಳಿಂದ ಒಂದು ರಾಜ್ಯನ ಕಾಪಾಡೋದು ಕೇಂದ್ರ ಸರ್ಕಾರದ ಕರ್ತವ್ಯ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್. ಯಾಕೆಂದ್ರೆ ಆರ್ಟಿಕಲ್ 355 ನ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಆಗಿ ಕೇಳಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಅಲ್ಲಿರೋ ವ್ಯಕ್ತಿಗಳಿಗೆ ಲೀಗಲ್ ಕೌನ್ಸಿಲ್ ಕೊಡೋದ್ರಿಂದ ರಾಜ್ಯಕ್ಕೆ ಸಂವಿಧಾನ ವಿನಾಯಿತಿ ಕೊಟ್ಟಿದೆ ಅಂತ ಇದೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕೆಂದ್ರೆ ಆರ್ಟಿಕಲ್ 22 ಬಗ್ಗೆ ಕೇಳಿದ್ದಾರೆ. ಆರ್ಟಿಕಲ್ 22 ಪ್ರಕಾರ ಪ್ಯೂನಿಟಿವ್ ಡಿಟೆನ್ಷನ್ಗೆ ಲೀಗಲ್ ಕೌನ್ಸಿಲ್ ಕೊಡಬಹುದು, ಪ್ರಿವೆಂಟಿವ್ ಡಿಟೆನ್ಷನ್ಗೆ ಕೊಡಂಗೇನಿರಲ್ಲ. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ 2002 ಪ್ರಕಾರ ಕೈದಿ ಪೊಲೀಸ್ ಹತ್ರ ತಪ್ಪೊಪ್ಕೊಂಡಿರೋದ್ನ ಕೋರ್ಟ್ ಅಲ್ಲಿ ಎವಿಡೆನ್ಸ್ ಮಾಡ್ಕೊಳಕ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆಂದ್ರೆ ಇದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಬರೋ ಸ್ಟೇಟ್ಮೆಂಟ್. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಓವರ್ಕಮ್ ಮಾಡಕ್ಕಂತಾನೆ ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ 2002 ಅಲ್ಲಿ ಕೈದಿ ಪೊಲೀಸ್ ಹತ್ರ ತಪ್ಪೊಪ್ಕೊಂಡ್ರೆ ಅದು ಕೋರ್ಟ್ ಅಲ್ಲಿ ಎವಿಡೆನ್ಸ್ ಆಗುತ್ತೆ ಅನ್ನೋ ಕ್ಲಾಸ್ ತಂದ್ರು. ಬರೀ ಮೊದಲೆರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ಇಸ್ ದ ರೈಟ್ ಆನ್ಸರ್. 98ನೇ ಕ್ವೆಶ್ಚನ್ ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ಯಾವ ಕಂಟ್ರಿ ಸಿವಿಲ್ ಸ್ಟ್ರೈಫ್ ಮತ್ತೆ ಫುಡ್ ಶಾರ್ಟೇಜ್ ಇಂದ ಬಳಲ್ತಿದೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಸೊಮಾಲಿಯಾ.
99ನೇ ಕ್ವೆಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು, ಇಂಡಿಯಾದಲ್ಲಿ ನಗೋಯಾ ಪ್ರೋಟೋಕಾಲ್ ಆಶಯನ ಪೂರ್ಣ ಮಾಡಕ್ಕೆ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಕೇಳಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಯಾಕಂದ್ರೆ ನಗೋಯಾ ಪ್ರೋಟೋಕಾಲ್ ಮಾಡಿರೋದು ಜೆನೆಟಿಕ್ ರಿಸೋರ್ಸಸ್ನ ಪ್ರಿಸರ್ವ್ ಮಾಡಕ್ಕೆ. ಇದ್ರ ಸಲುವಾಗಿ ಏನಾದರೂ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಆದ್ರೆ ಅದನ್ನು ಶೇರ್ ಮಾಡಕ್ಕೆ. ಇದನ್ನ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಕರೀತಾರೆ. ಅದಕ್ಕೆ ಈ ಪ್ರೋಟೋಕಾಲ್ ಆಬ್ಜೆಕ್ಟಿವ್ಸ್ನ ಕಾರ್ಯರೂಪಕ್ಕೆ ತರಕ್ಕೆ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಪ್ರಮುಖ ಪಾತ್ರ ವಹಿಸುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ಗೆ ಅದ್ರ ಸುಪರ್ದಿಲಿರೋ ಬಯೋಲಾಜಿಕಲ್ ರಿಸೋರ್ಸಸ್ಗೆ ಆಕ್ಸೆಸ್ ಅಥವಾ ಬೆನಿಫಿಟ್ ಶೇರಿಂಗ್ ಮಾಡಕ್ ಕೊಡೋ ಅಧಿಕಾರ ಇದೆ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಆ ಬಯೋಲಾಜಿಕಲ್ ರಿಸೋರ್ಸಸ್ಗೆ ಆಕ್ಸೆಸ್ ಕೊಡಕ್ಕೆ ಫೀಸ್ನ ಕಲೆಕ್ಟ್ ಮಾಡೋ ಅಧಿಕಾರನೂ ಇದೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೋ ಅದೇ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. 100ನೇ ಕ್ವೆಶನ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಮೇಲೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆಗೆ ನಾಮಿನೇಟ್ ಆಗಿರೋ ಮೆಂಬರ್ಸ್ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ನಾಮಿನೇಟ್ ಆಗಿರೋ ಮೆಂಬರ್ಸ್ ಪ್ರೆಸಿಡೆಂಟ್ ನ ಎಲೆಕ್ಟ್ ಮಾಡಕ್ಕಿರೋ ಎಲೆಕ್ಟೋರಲ್ ಕಾಲೇಜಲ್ಲಿ ಇರ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಆ ಎಲೆಕ್ಟೋರಲ್ ಕಾಲೇಜಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಇರ್ತಾರೆ, ನಾಮಿನೇಟೆಡ್ ಮೆಂಬರ್ಸ್ ಇರಲ್ಲ. ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದ್ರೆ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ವೋಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ನೋಡಿದ್ರೆ ಡಿನಾಮಿನೇಟರ್ ಅಲ್ಲಿ ನಂಬರ್ ಆಫ್ ಸೀಟ್ಸ್ ಬರುತ್ತೆ. ಅದಕ್ಕೆ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆದಷ್ಟು ವೋಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆದ್ರಿಂದ ಈ ಸ್ಟೇಟ್ಮೆಂಟ್ ರಾಂಗ್. 3ನೇ ಸ್ಟೇಟ್ಮೆಂಟ್ ಅಲ್ಲಿ ಮಧ್ಯಪ್ರದೇಶ್ MLA ವೋಟ್ ಕೇರಳ MLA ವೋಟ್ ಗಿಂತ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ರಾಂಗ್. ಯಾಕಂದ್ರೆ 3ನೇ ಸ್ಟೇಟ್ಮೆಂಟ್ 2ನೇ ಸ್ಟೇಟ್ಮೆಂಟ್ ಮುಂದುವರಿದ ಭಾಗ ತರ ಕೊಟ್ಟಿದ್ದಾರೆ. ಮಧ್ಯಪ್ರದೇಶಲ್ಲಿ ಲೆಜಿಸ್ಲೇಟಿವ್ ಸೀಟ್ಸ್ ಜಾಸ್ತಿ ಇದೆ. ಅದಕ್ಕೆ ಪ್ರತಿ MLA ವೋಟ್ ವ್ಯಾಲ್ಯೂ ಕೇರಳ MLA ವೋಟ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ. 4ನೇ ಸ್ಟೇಟ್ಮೆಂಟ್ ಪುದುಚೇರಿ MLA ವೋಟ್ ವ್ಯಾಲ್ಯೂ ಅರುಣಾಚಲ್ ಪ್ರದೇಶ್ MLA ವೋಟ್ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ. ಯಾಕಂದ್ರೆ ಟೋಟಲ್ ಪಾಪ್ಯುಲೇಷನ್ ಟು ಟೋಟಲ್ ನಂಬರ್ ಆಫ್ MLA ಸೀಟ್ಸ್ ರೇಷಿಯೋ ಪುದುಚೇರಿಯಲ್ಲಿ ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಫಾರ್ಮುಲಾನ ಕೋಟ್ ಮಾಡಿ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಪುದುಚೇರಿಯಲ್ಲಿ ರೇಷಿಯೋ ಆಫ್ ಪಾಪ್ಯುಲೇಷನ್ ಟು ಟೋಟಲ್ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಬರುತ್ತೆ. ಅದಕ್ಕೆ ವೋಟ್ ವ್ಯಾಲ್ಯೂ ಜಾಸ್ತಿ ಇದೆ. ಇದೊಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಎ ಓನ್ಲಿ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿಗೆ ಕ್ವೆಶನ್ ಪೇಪರ್ ಕಂಪ್ಲೀಟ್ ಆದಂಗಾಯ್ತು. ಕಂಟೆಂಟ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.